ರಾಜ್ಯದಲ್ಲಿ ಉಪಚುನಾವಣೆಗಳಿಗೆ ಮತದಾನ ನಿನ್ನೆ ಮುಗಿಯಿತು. ಮಹಾರಾಷ್ಟ್ರ, ಜಾರ್ಖಂಡ್ ಚುನಾವಣೆಗಳು ನಡೀತಾ ಇದ್ದಾವೆ. ಅಲ್ಲಿ ಜನರಲ್ ಎಲೆಕ್ಷನ್. ಕರ್ನಾಟಕದ ಅನೇಕ ವಿಷಯಗಳ ಬಗ್ಗೆ ಚರ್ಚೆ. ಬಟೆಂಗೆ ತೋ ಕಟೆಂಗೆ ಅಂದ್ರು ಯೋಗಿ ಆದಿತ್ಯನಾಥ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. ಇದು ಸಾಧು ಸನ್ಯಾಸಿಗಳ ಬಾಯಲ್ಲಿ ಬರುವ ಮಾತಾ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಶ್ನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಟ್ಟು ಮಾಡ್ಕೊಳ್ಳೋದಿದ್ರೆ ತಮ್ಮ ತಾಯಿ ಮತ್ತು ಸಹೋದರಿಯರ ಕಗ್ಗೊಲೆ ಮಾಡಿದ ರಜಾಕಾರರ ಮೇಲೆ ಮಾಡ್ಕೋಬೇಕು, ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತಾ ಇದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಮರು ಮಾತನಾಡಿದರು. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರತ್ಯುತ್ತರ. ನನ್ನ ಅಜ್ಜಿ ಮತ್ತು ಅತ್ತೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಸಹೋದರಿಯ ಕಗ್ಗೊಲೆ ಮಾಡಿದವರು ರಜಾಕಾರರು, ಅವರು ಮುಸ್ಲಿಮರಲ್ಲ ಅಂತ. ರಜಾಕಾರರು ನಮ್ಮ ಕುಟುಂಬವನ್ನ ಇಷ್ಟು ದೌರ್ಜನ್ಯಕ್ಕೀಡು ಮಾಡಿದ್ರು ಅಂತ ಮುಸ್ಲಿಂ ಸಮುದಾಯವನ್ನೆಲ್ಲ ಪೀಡಿಸುವುದಕ್ಕಾಗತ್ತಾ? ಮುಸ್ಲಿಂ ಸಮುದಾಯದ ಮೇಲೆ ಬ್ಲೇಮ್ ಮಾಡೋದಕ್ಕಾಗತ್ತಾ? ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ ಇದು. हमारा स्लोगन एक ही है, हम डरेंगे तो मरेंगे, इसीलिए हम डरने वाले नहीं हैं। और जो लोग समाज को बांटे हैं पहले से, आप फिर वही बात करते हैं। वो हमारे एक साधु महाराज है, क्या नाम उनका, योगी आदित्यनाथ, वो तो ऊपर से साधुओं का वेश पहनते हैं। अरे ये मुख में राम और बगल में छुरी कितने दिन चलाएंगे भाई? एक काम करो, दो नहीं कर सकते आप, क्योंकि जो साधु संत होता है वो सबके लिए होता है। बाटो काटो में क्यों जा रहे हैं? इधर लोगों को बोलते हैं बटेंगे तो कटेंगे, ये साधु का काम है, नाथ पंथ का काम है। अरे ये काम कोई टेररिस्ट बोल सकता है, आप नहीं बोल सकते। आप एक मठ के एक व्यवस्थापक हो। आजकल कांग्रेस के राष्ट्रीय अध्यक्ष श्री मल्लिकार्जुन खड़गे जी अनावश्यक रूप से मेरे ऊपर लाल पीले हो रहे हैं, गुस्से में हैं। खड़गे जी, मेरे ऊपर गुस्सा मत करिए, मैं तो आपकी उम्र का सम्मान करता हूं। आपको गुस्सा करना है तो निजाम पर करिए, हैदराबाद के निजाम को। जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था, इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे। ये सच्चाई रखिए। आप वोट बैंक के लिए इस सच्चाई को देश के सामने रखने से कोताही कर रहे हैं, देश के साथ धोखा आप कर रहे हैं। मैं तो एक योगी हूं, मैंने तो एक ही बात सीखी है, हर काम देश के नाम। ನೋಡಿ, ಬಹುಶಃ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ. ಹೌದು, ರಜಾಕ ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು, ನಮ್ಮ ತಂದೆಯವರ ಸಹೋದರಿ ಇರ್ಬೋದು, ನಮ್ಮ ಅವರ ಮನೆ ಇರ್ಬೋದು, ಎಲ್ಲನೂ ಸುಟ್ಟೋಯ್ತು. ಸುಟ್ಟಿದ್ದು ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು.
ಹಂಗಂತ ಇಡೀ ಸಮುದಾಯ ಕೆಟ್ಟದ? ಇದೆಲ್ಲ ಅಪ್ರಸ್ತುತ. ಯೋಗಿ ಆದಿತ್ಯನಾಥ್ ಅವರ ಏನು ಸಿದ್ಧಾಂತ ಮತ್ತೆ ತತ್ವ ಇದೆ, ಆ ತತ್ವದಲ್ಲಿ ನಮ್ಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ? ಆ ತತ್ವದಲ್ಲಿ ದಲಿತರಿಗೆ ಅವಕಾಶ ಇದೆಯಾ? ಆ ತತ್ವದಲ್ಲಿ ಏನಾದ್ರೂ ಸಮಾನತೆ ಇದೆಯಾ? ಬಿಜೆಪಿ ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ, ಹಿಂದೂ ಖತ್ರೆ ಮೇ ಹೈ, ಹಿಂದೂ ಸಮುದಾಯ ಅಪಾಯದಲ್ಲಿದೆ. ನಿಜವಾದ ಏನಾಗಿದೆ ಅಂದ್ರೆ ಬಿಜೆಪಿ ಖತ್ರೆ ಮೇ ಹೈ, ಜಬ್ ಬಿ ಬಿಜೆಪಿ ಖತ್ರೆ ಮೇ ಹೈ ತಬ್ ಹಿಂದೂ ಖತ್ರೆ ಮೇ ಹೈ ಅಷ್ಟೇ. ನೋಡಿ, ಬಹುಶಃ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ, ಮೋಹನ್ ವಿಶ್ವ ಬಿಜೆಪಿಯಿಂದ ಇದ್ದಾರೆ, ರಜಾಕ್ ಉಸ್ತಾದ್ ಕಾಂಗ್ರೆಸ್ ಮುಖಂಡರು ಮತ್ತು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸದಸ್ಯರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಲಕ್ಷ್ಮಣ ದಸ್ತಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ ದಸ್ತಿ ಅವರೇ, ರವೀಂದ್ರ ರೇಷ್ಮೆ ಅವರೇ, ಮೋಹನ್ ವಿಶ್ವ ಅವರೇ, 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಏನು ಅಂದರೆ ಇತಿಹಾಸವನ್ನು ನಡೆದಂಗೆ ಹೇಳಲಿಲ್ಲ ಅಂತ. ಇತಿಹಾಸದಲ್ಲಿ ಹಿಂಗಾಗಿತ್ತು, ಕೆಲವು ಕಟ್ಟು ಸತ್ಯಗಳಿರ್ತವೆ, ಆ ಸತ್ಯಗಳನ್ನು ಹೇಳಬೇಕು. ಅವುಗಳನ್ನು ಹೇಳುವಾಗ ಈಗ ಬದುಕ್ತಾ ಇರುವವರ ಮೇಲೆ ರಾಗದ್ವೇಷಗಳನ್ನು ಇಟ್ಕೊಳ್ದಂಗೆ ಹೇಳಬೇಕು. ರಾಗದ್ವೇಷಗಳಿರಬೇಕು ಅಂತಲ್ಲ. ಈಗ ಯಾರಿದ್ದಾರೋ ಅವರು, ಇತಿಹಾಸದಲ್ಲಿ ಏನೇನಾಗಿದೆಯೋ ಅದು ಯಾಕಾಯಿತು, ಆಗಿನ ಸಮಯ ಸನ್ನಿವೇಶಗಳು ಏನು ಇದ್ದಂಗೆ ಹೇಳಬೇಕಪ್ಪ. ಅದನ್ನು ಹೇಳದೆ ಈಗಿನವ್ರು ಎಲ್ಲ ಬೇಜಾರು ಮಾಡ್ಕೋತಾರೋ, ಈಗಿನ ಲೆಕ್ಕಾಚಾರಗಳು ಎಲ್ಲಿ ಉಲ್ಟಾ ಪಲ್ಟಾ ಆಗ್ತವೋ ಅನ್ನೋದರ ಮೇಲೆ ಇತಿಹಾಸವನ್ನು ಹೇಳೋದಕ್ಕೆ ಹೊರಟ್ರೆ ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ದಂಗೆ ಮಾತಾಡಬೇಕಾಗತ್ತೆ. ಏನಿದೆ ಆ್ಯಕ್ಚುಲಿ ರಜಾಕಾರರು ಯಾರವರು? ಎಲ್ರಿಗೂ ಗೊತ್ತಿದೆ, 1947 ಆಗಸ್ಟ್ 15ಕ್ಕೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರು. ಹೋಗುವಾಗ ಅವರು ಭಾರತ ಮಾತೆಯ ಬೆನ್ನಿಗಿರಿದಂಥ ಚೂರಿ ಇತ್ತಲ್ಲ, ದೊಡ್ಡದಿತ್ತು. ಅವರು ಭಾರತಕ್ಕೆ ಬಂದಾಗ 500 ಚಿಲ್ಲರೆ ಸಂಸ್ಥಾನಗಳಿದ್ವು. ಆ ಸಂಸ್ಥಾನಗಳವರಿಗೆಲ್ಲ ಹೇಳಿದ್ರು, ನಾವು ಬಿಟ್ಟು ಹೋಗ್ತಾ ಇದ್ದೀವಿ, ನೀವು ಬೇಕಿದ್ರೆ ಭಾರತವನ್ನಾರು ಸೇರ್ಕೊಳ್ಳಿ, ಪಾಕಿಸ್ತಾನವನ್ನಾರು ಸೇರ್ಕೊಳ್ಳಿ, ಬೇಡ ಅಂದರೆ ನಿಮ್ಮದು ಸ್ವತಂತ್ರ ರಾಷ್ಟ್ರ ಅಂತ ಬೇಕಿದ್ರೂ ನೀವು ಘೋಷಣೆ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರು. ಅನೇಕ ಸಂಸ್ಥಾನಗಳ ರಾಜರುಗಳ ತಲೆ ತಿರುಗಿತು. ಕಥೆ ತುಂಬ ದೊಡ್ಡದಿದೆ. ಹಾಗೆ ತಲೆ ತಿರುಗಿಸಿಕೊಂಡವರ ಪೈಕಿ ಹೈದರಾಬಾದ್ ನಿಜಾಮ ಕೂಡ ಒಬ್ಬ. ಅವನಿಗೆ ತಾನು ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತಿತ್ತು. ಆ ಕಡೆ ಈಗ ಪಾಕಿಸ್ತಾನ ಅಂತ ಏನು ಕರಿತೀವಿ ಅದು ಪಶ್ಚಿಮ ಪಾಕಿಸ್ತಾನ, ಈಗ ಬಾಂಗ್ಲಾದೇಶ ಅಂತ ಏನು ಕರಿತೀವಿ ಅದು ಪೂರ್ವ ಪಾಕಿಸ್ತಾನ. ನನ್ನದು ದಕ್ಷಿಣ ಪಾಕಿಸ್ತಾನ ಆಗಲಿ ಅಂದ ಹೈದರಾಬಾದಿನ ನಿಜಾಮ. ಆತನ ರಾಜ್ಯದಲ್ಲಿ ಒಂದು ಪಕ್ಷ ಇತ್ತು, ಪಾರ್ಟಿ ಇತ್ತು, ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್ ಅಂತ. ಆ ಪಕ್ಷಕ್ಕೊಂದು ಮಿಲಿಟರಿ ವಿಂಗ್ ಇತ್ತು, ಶಸ್ತ್ರ ಸಜ್ಜಿತ ಹೋರಾಟಗಾರರಿದ್ದರು ಆ ಪಕ್ಷಕ್ಕೆ, ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್. ಆ ಶಸ್ತ್ರಸಜ್ಜಿತ ಹೋರಾಟಗಾರರನ್ನು ರಜಾಕಾರರು ಅಂತ ಕರೀತಾರೆ. ತನ್ನದು ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ಹೈದರಾಬಾದ್ ನಿಜಾಮನ ಆಸೆ ಇತ್ತಲ್ಲ, ಆ ಆಸೆಗೆ ಒತ್ತಾಸೆಯಾಗಿ ರಜಾಕಾರರು ಹಿಂದೂಗಳ ಮೇಲೆ ಬರ್ಬರ ದಾಳಿಗಳನ್ನು ಶುರು ಮಾಡಿದ್ರು. ಒಂದು ಅಂದಾಜಿನ ಪ್ರಕಾರ 2 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು ಅಂತ ಹೇಳ್ತಾರೆ, ಒಟ್ಟಾರೆ ದೌರ್ಜನ್ಯಕ್ಕೀಡಾದಂಥವ್ರು. ರಜಾಕಾರರ ಹಾವಳಿ ಹೆಂಗಿತ್ತು ಅಂದರೆ ಹಳ್ಳಿಗೆ ನುಗ್ಗೋದು, ಸಿಕ್ಕವ್ರನ್ನ ಕೊಲ್ಲೋದು, ಮನೆಗಳಿಗೆ ಬೆಂಕಿ ಇಡೋದು, ಮತ್ತು ಅನ್ಡೌಟೆಡ್ಲಿ ಹಿಂದೂಗಳ ಮನೆಗಳಿಗೆ. ಹಿಂದೂಗಳಲ್ಲಿ ಇವರು ಲಿಂಗಾಯತರು, ಇವರು ಗೌಡ್ರು, ಇವರು ದಲಿತರು ಅನ್ನೋ ವ್ಯತ್ಯಾಸ ಏನಿರಲಿಲ್ಲ ಅವ್ರಿಗೆ, ಹಿಂದೂಗಳ ಮನೆಗಳಿಗೆ. ಹಾಗೆ ರಜಾಕಾರರ ದಾಳಿಗೊಳಗಾದ ಒಂದು ಊರು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟೂರು. ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ನಡೆದಿರೋದು ಕಲಬುರಗಿ ಜಿಲ್ಲೆಯಲ್ಲಾದರೂ ಅವರ ಊರು ಬರೋದು ವರವಟ್ಟಿ, ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವರವಟ್ಟಿ. ಈ ಊರಿನ ಮೇಲೆ ರಜಾಕಾರರ ದಾಳಿ ಮಾಡಿದ್ರು. ಅದೃಷ್ಟವಶಾತ್ ಮಲ್ಲಿಕಾರ್ಜುನ ಖರ್ಗೆ ಅವರ ತಂದೆ ಮತ್ತು ಬಾಲಕನಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ 1946 ನಡೆದಿದ್ದು ಅಂತ ಹೇಳ್ತಾರೆ. ಬಾಲಕನಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿರಲಿಲ್ಲ. ದೂರದಲ್ಲಿ ಮರದ ಬುಡದ ಮರದ ಕೆಳಗೆ ನಿಂತ್ಕೊಂಡು ಅಸಹಾಯಕರಾಗಿ ತಮ್ಮ ಮನೆ ಸುಟ್ಟು ಹೋಗೋದನ್ನು ಅವರು ನೋಡ್ತಾರೆ. ಸುಟ್ಟು ಹೋಗಿದ್ದು ಅವರ ಮನೆ ಮಾತ್ರ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಸಹೋದರಿ ಜೀವಂತ ಬೆಂದು ಹೋಗ್ಬಿಡ್ತಾರೆ ರಜಾಕಾರರ ಕೈಯಲ್ಲಿ. ಯೋಗಿ ಆದಿತ್ಯನಾಥ್ ಅದನ್ನು ಹೇಳ್ತಾ ಇದ್ದಾರೆ.
ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಟ್ಟು ಮಾಡ್ಕೊಳ್ಳೋದಿದ್ರೆ ಹೈದರಾಬಾದ್ ನಿಜಾಮನ ಮೇಲೆ ಸಿಟ್ಟು ಮಾಡ್ಕೊಳ್ಳಿ. ರಜಾಕಾರರಿಂದ ನಿಮ್ಮ ಮನೆಯವರು ಕಗ್ಗೊಲೆಗೀಡಾಗಿದ್ದಾರೆ ಅಂತ. ಅರ್ಥಾತ್ ಅವ್ರು ಹೇಳೋದಕ್ಕೆ ಬಯಸೋದು, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಮುಸ್ಲಿಮರ ದಾಳಿಗೆ ನಿಮ್ಮ ಕುಟುಂಬ ಪ್ರಾಣ ತೆತ್ತಿದೆ ಅಂತ. ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಅವರು ಮುಸ್ಲಿಮರಲ್ಲ, ರಜಾಕಾರರಷ್ಟೇ. ಇಡೀ ಸಮುದಾಯದ ದೂಷಣೆ ಮಾಡೋದಕ್ಕಾಗತ್ತಾ ಅಂತ ಕೇಳ್ತಾ ಇದ್ದಾರೆ ಅವರು. ಇದೇ ವಿಷಯದ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ಮೊದಲ ಪ್ರತಿಕ್ರಿಯೆಯನ್ನು ರವೀಂದ್ರ ರೇಷ್ಮೆ ಅವರಿಂದನೇ ತಗೊಳ್ತೀನಿ. ರವೀಂದ್ರ ರೇಷ್ಮೆ ಅವರೇ, ನನ್ನ ಅಭಿಪ್ರಾಯ ಇತಿಹಾಸ ಹಿಂಗೆ ನಡೆದಿತ್ತು ಅಂತ ಹೇಳಬೇಕು. ಅದರ ಭಾರವನ್ನು ಈಗಿನವ್ರು ಹೊತ್ಕೊಳ್ಬೇಕಾಗಿಲ್ಲ, ಈಗಿನವ್ರ ಮೇಲೆ ಅದರ ಭಾರವನ್ನು ಹೊರಿಸಲೂಬೇಕಾಗಿಲ್ಲ. ಆವತ್ತಿನ ನಿಜಾಮ್ ಉಸ್ಮಾನ್ ಅಲಿ ಖಾನ್, ಅಸಫ್ ಜಾ, 7ನೇ ಅಸಫ್ ಜಾ ಮನೆತನದ 7ನೇ ದೊರೆ ಈತ. ಈತನ ಸಾಮ್ರಾಜ್ಯ ಅಂತಂದರೆ ಇವತ್ತಿನ ತೆಲಂಗಾಣ ರಾಜ್ಯ ಮತ್ತು ಇವತ್ತಿನ ಕರ್ನಾಟಕ ರಾಜ್ಯದ ಬೀದರ್, ಗುಲ್ಬರ್ಗ ಮತ್ತು ಅವಿಭಜಿತ ರಾಯಚೂರು, ಕೊಪ್ಪಳದವರೆಗೂ ಕೂಡ ಇವೆಲ್ಲ ನಿಜಾಮ್ ರಾಜ್ಯದಲ್ಲಿ ಬರ್ತಾ ಇದ್ವು. ಕಲ್ಯಾಣ ಕರ್ನಾಟಕದ ಈ ಜಿಲ್ಲೆಗಳು ಈಗಲೂ ಯಾಕೆ ಹಿಂದುಳಿದಿದ್ದಾವೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದು ಅವುಗಳನ್ನು ಯಾರು ಆಳ್ತಾ ಇದ್ರು ಅಂತ. ಯಾಕೆ ಮಂಡ್ಯ, ಬೆಂಗಳೂರು, ಕೋಲಾರ ನಳನಳಿಸ್ದಂಗೆ ಅನ್ನಿಸ್ತವೆ ಅಂದರೆ ಇಲ್ಲಿ ದೂರದೃಷ್ಟಿ ಇದ್ದಂಥ ಮೈಸೂರಿನ ಒಡೆಯರ್ ಆಳ್ತಾ ಇದ್ರು. ಸ್ವತಃ ನಮ್ಮ ತಂದೆಯವರೇ ದೇವದುರ್ಗ ಮೂಲದವರು. ಅವರು ಉಸ್ಮಾನಿಯಾ ಮೆಡಿಕಲ್ ಕಾಲೇಜ್ನ MBBS ಪದವೀಧರರು. 1950ರಲ್ಲಿ ಅವರು MBBS ಪಾಸ್ ಮಾಡಿದಾಗ ಅವರು MBBS ಡಿಗ್ರಿ ಒಂದು ಕಡೆ ಉರ್ದುನಲ್ಲಿ, ಒಂದು ಕಡೆ ಇಂಗ್ಲೀಷ್ನಲ್ಲಿ. ಅಷ್ಟರ ಮಟ್ಟಿಗೆ ಅಲ್ಲಿ ಉರ್ದುವೇ ರಾಜ್ಯ ಭಾಷೆ ಆಗಿತ್ತು. ಈ ರಾಷ್ಟ್ರ ವಿಭಜನೆಗಿಂತ ಮುಂಚೆ ಒಂದು ಥರದ ಸಹಬಾಳ್ವೆ ಇತ್ತಲ್ಲಿ. ಹಿಂದೂ ಮುಸ್ಲಿಮರ ನಡುವೆ ಯಾವ ರೀತಿ ಸಹಬಾಳ್ವೆ ಇತ್ತು, ಯಾವ ರೀತಿ ಬೆಳಗಾಂನಲ್ಲಿ ಮರಾಠಿ ಸಾಮಾಜಿಕ ಭಾಷೆಯೋ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ತೆಲುಗು ಸಾಮಾಜಿಕ ಭಾಷೆ, ಅದೇ ರೀತಿ ಇವತ್ತು ಕೂಡ ಉರ್ದು ಹೆಚ್ಚು ಬಳಕೆಯಲ್ಲಿದೆ. ಆದರೆ ರಾಷ್ಟ್ರ ವಿಭಜನೆಯ ಸಂದರ್ಭದಲ್ಲಿ ಶುರುವಾಯ್ತಲ್ಲಿ ರಜಾಕಾರ್ ಮೂಮೆಂಟ್. ಇದರ ಪೂರ್ವಾಶ್ರಮದ ಹೆಸರು ಈ ಪಕ್ಷ, ಇವತ್ತು ಆ ಪಕ್ಷ ಜೀವಂತವಾಗಿದೆ, AIMIM ಅಂತ. ಈ ಮಜ್ಲಿಸೆ ಇತ್ತಿಹಾದುಲ್ ವಿಷಯ ಎತ್ತೆ ಬಿಟ್ಟಿದ್ದೀರಿ. ಈ ಪಕ್ಷ 1926ರಲ್ಲಿ ಒಬ್ಬ ಮೆಹಮೂದ್ ನವಾಜ್ ಖಾನ್ ಅಂತ ಒಬ್ಬ ರಿಟೈರ್ಡ್ ಆಫೀಸರು ಆತ ಸ್ಥಾಪನೆ ಮಾಡ್ತಾನೆ. ಹೌದು. ಮುಂದೆ ಈ ಪ್ಯಾರಾಮಿಲಿಟರಿ ಫೋರ್ಸ್ನ ಹುಟ್ಟಾಕಿದವನು ಬಹದ್ದೂರ್ ಜಂಗ್ ಅಂತ, ಬಹದ್ದೂರ್ ಯಾರ್ ಜಂಗ್ ಅನ್ನೋನು ಇದನ್ನು ಪ್ಯಾರಾಮಿಲಿಟರಿ ಫೋರ್ಸ್ ಹಾಕ್ತಾನೆ. ಯಾಕೆ ಅಂತಂದರೆ ಮುಂದೆ ಅಷ್ಟೊತ್ತಿಗಾಗಲೇ ಪಾಕಿಸ್ತಾನ್ ಮೂವ್ಮೆಂಟ್ ಶುರುವಾಗ್ಬಿಟ್ಟಿತ್ತು. ಡೈರೆಕ್ಟ್ ಆ್ಯಕ್ಷನ್ ಕರೆ ಕೊಟ್ಬಿಟ್ಟಿರ್ತಾರೆ ಇವರು. ಇನ್ನು ನಮ್ಮ ಮಹಮ್ಮದ್ ಅಲಿ ಜಿನ್ನಾ ಸಾಹೇಬ್ ಅದಕ್ಕಿಂತ ಮುಂಚೆನೇ 1936ರಲ್ಲಿ ಇದು ಹುಟ್ಕೊಳ್ತು. ನಿಜಾಮನ ಪ್ಯಾರಾಮಿಲಿಟರಿ ಫೋರ್ಸ್, ನಿಜಾಮ್ದು ತಂದೆ ಆದ ಒಂದು ಸೈನ್ಯನೂ ಇತ್ತು, ಅಧಿಕೃತವಾದ ಸೈನ್ಯ ಇತ್ತು. ಅದ್ರ ಜೊತೆಗೆ ಇದೊಂದು ಪ್ಯಾರಾಮಿಲಿಟರಿ ಫೋರ್ಸ್, ಇದು ನಾನ್ ಅಫಿಷಿಯಲ್ ಪ್ಯಾರಾಮಿಲಿಟರಿ ಫೋರ್ಸ್ ಥರ ಇತ್ತು ರಜಾಕಾರ್. ಇದಕ್ಕೆ ಮುಂದೆ ಶಕ್ತಿ ಬಂದಿದ್ದು ಈ ಕಾಸಿಂ ರಜ್ವಿ ಅನ್ನೋ ಅದು ಕಮಾಂಡರ್ ಆದಾಗ. ಈ ಕಾಸಿಂ ರಜ್ವಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಪದವೀಧರ. ಆತನ ಕನಸು ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಮುಂದೆ ಸ್ವತಂತ್ರ ಆಗುತ್ತೆ, ಭಾರತ ಸ್ವತಂತ್ರ ಆಗೋದು ಖಾತ್ರಿ ಆಗಿತ್ತು. ಆದರೆ ಆವಾಗ ನಿಜಾಮನ ಸಾಮ್ರಾಜ್ಯವನ್ನು ಉಳಿಸ್ಬೇಕು, ಮುಸ್ಲಿಮರ ಸಾರ್ವಭೌಮತ್ವವನ್ನು ಉಳಿಸ್ಬೇಕು ಅಂತ. ಅದು ವಿಪರ್ಯಾಸ ಏನಿತ್ತು ಅಂದರೆ ನಿಜಾಮರ ಆಳ್ತಾ ಇದ್ದ ಹೈದರಾಬಾದ್ ರಾಜ್ಯದಲ್ಲಿ ಬಹುಸಂಖ್ಯಾತರೆಲ್ಲ ಹಿಂದೂಗಳು. ಹೀಗಾಗಿ ಭಾರತ ವಿಭಜನೆ ಆದಾಗ ನೀವು ಹೇಳಿದ್ರಲ್ಲ, ಬ್ರಿಟಿಷರು ಈ ಥರ ಆಪ್ಷನ್ ಕೊಟ್ಬಿಟ್ರು. 563 ಸಂಸ್ಥಾನಿಕರಿಗೆ ಆಪ್ಷನ್ ಕೊಟ್ಬಿಟ್ಟಿದ್ರು, ನೀವು ಪಾಕಿಸ್ತಾನಕ್ಕಾದ್ರೂ ಹೋಗಿ, ಭಾರತಕ್ಕಾದ್ರೂ ಸೇರ್ಕೊಳ್ರಿ, ಅಥವಾ ಸ್ವತಂತ್ರವಾಗಾರು ಇರಿ ಅಂತ. ಹೈದರಾಬಾದ್ ನಿಜಾಮರು ಒಂದು ನಿಯೋಗವನ್ನು ವಿಶ್ವಸಂಸ್ಥೆ ಕಳಿಸ್ಬಿಟ್ಟು ನಮ್ಮ ಹೈದರಾಬಾದ್ ಸ್ಟೇಟ್ ಸ್ವತಂತ್ರ ರಾಷ್ಟ್ರವಾಗಿರೋದಕ್ಕೆ ನಮ್ಗೆ ಅವಕಾಶ ಕೊಡಿ, ಇಲ್ಲ ನೀವು ಹೇಳ್ದಂಗೆ ದಕ್ಷಿಣ ಪಾಕಿಸ್ತಾನವಾಗಿ ಉಳ್ಕೊಳ್ತೀವಿ ಅಂತ ಅಂದ್ಬಿಟ್ಟು. ಆ ಸಂದರ್ಭದಲ್ಲಿ ನವೆಂಬರ್ 29, 1947 ಸ್ವಾತಂತ್ರ್ಯ ಬಂದ ಮೇಲೆ ಕೂಡ 48ರಲ್ಲಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಭಾರತ ಸರ್ಕಾರ ಜೊತೆಗೆ, ಯಥಾಸ್ಥಿತಿ ಮುಂದುವರಿಲಿ ಅಂತಂದ್ಬಿಟ್ಟು. ನೋಡಿ, ನವೆಂಬರ್ 29, 1947 ಹೈದರಾಬಾದ್ ನಿಜಾಮ ಅನ್ಕೊಂಡಂಗ ಆಗಿದ್ರೆ ನಾವು ಕಲಬುರಗಿಗೆ ಹೋಗೋದಕ್ಕೆ ವೀಸಾ ತಗೋಬೇಕಾಗ್ತದೆ. ಮತ್ತು ಮಧ್ಯದಲ್ಲಿ ಬಾರ್ಡರ್ ಇರ್ತಿತ್ತು, ತಂತಿ ಬೇಲಿ ಇರ್ತಿತ್ತು, ಸೈನಿಕರು ಇರ್ತಿತ್ತು. ಒಂದು ಕಡೆ ಆ ಒಪ್ಪಂದಕ್ಕೆ ಸೈನ್ ಹಾಕ್ಬಿಟ್ಟು ರಜಾಕಾರನ ಛೂ ಬಿಟ್ಬಿಡ್ತಾನೆ. ಅವರು ಹಿಂದೂ ಬಹುಸಂಖ್ಯಾತರಾಗಿದ್ದ ಜಿಲ್ಲೆ ಕರ್ನಾಟಕದ ಬೀದರ್, ಗುಲ್ಬರ್ಗ, ರಾಯಚೂರು ಅಲ್ಲದೆ ತೆಲಂಗಾಣ ಕೂಡ, ಇವತ್ತಿನ ತೆಲಂಗಾಣ ರಾಜ್ಯದ ಬಹುತೇಕ ಜಿಲ್ಲೆಗಳೇ ಅವರು ನುಗ್ಗಿ ಸಾಮೂಹಿಕ ಬಾಂಗ್ಲಾದೇಶದಲ್ಲಿ 1971 ಪಾಕಿಸ್ತಾನ ಸೇನೆ ಏನು ಮಾಡಿತ್ತೋ ಅದನ್ನೇ ಇಲ್ಲಿ ಮಾಡಿದ್ರು. ಸಾಮೂಹಿಕ ಅತ್ಯಾಚಾರ, ಕೊಲೆ, ದೊಂಬಿ, ದಾಂಧೆ ಎಲ್ಲರೂ ಮಾಡಿಬಿಟ್ರು. ಅನೇಕ ಜನ ಮಠಾಧಿಪತಿಗಳು ಕೂಡ ಪಾಪ ಜನರಿಗೆ ರಕ್ಷಣೆ ಕೂಡ ಆ ಸಮಯದಲ್ಲಿ ಕೂಡ ಬಸವ ಕಲ್ಯಾಣದ ಮಠಾಧಿಪತಿಗಳು ಪಾಪ ಕನ್ನಡ ಶಾಲೆ ನಡೆಸ್ತಾ ಇದ್ರು. ಹೊರಗಡೆ ಉರ್ದು ಬೋರ್ಡ್ ಹಾಕ್ಬಿಟ್ಟು ಒಳಗಡೆ ಕನ್ನಡ ಶಾಲೆ, ಕನ್ನಡದ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಲ್ಲಬಾರದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಸಹಿಸ್ಕೊಳ್ತಾ ಬಂದರು. ಹಾಗಾಗಿ ಹಿಂದೂ ಮುಸ್ಲಿಮರ ನಡುವೆ ಒಂದು ಎಂದೆಂದೂ ಬೆರೆಯಾಗಂತ ಒಂದು ಬಿರುಕುಂಟಾಗ್ಬಿಡ್ತು. ಈ ರಜಾಕಾರ ಹಾವಳಿ ಅತಿ ಆಗ್ತಿರೋಂಗೆ ಜವಾಹರ್ಲಾಲ್ ನೆಹರು ಅವ್ರಿಗೂ ಗೊತ್ತಾಯಿತು, ಇವ್ರು ಹಿಂಗೆ ಬಿಟ್ಟರೆ ಸುಮ್ಮನಿರಲ್ಲ ಅಂತಂದ್ಬಿಟ್ಟು ಅವ್ರು ಪ್ರಚೋದನೆ ಬೇಕಾಗಿತ್ತು. ಯಾವಾಗ ಈ ರಜಾಕಾರ ಹಾವಳಿ ಜಾಸ್ತಿ ಆಯಿತು, ಹಿಂಸೆ ಅತ್ಯಾಚಾರ ಜಾಸ್ತಿ ಆದಾಗ ಆಪರೇಷನ್ ಪೋಲೋಸ್ ಹೇಗಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾಗಿದ್ದರು. ಮೇಜರ್ ಜನರಲ್ JN ಚೌಧರಿ ಅವರು ಮುಂದೆ 1965 ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಅವರು ಕಮಾಂಡರ್ ಇನ್ ಚೀಫ್ ಆಫ್ ಆರ್ಮಿ ಆಗ್ತಾರೆ. ಮೇಜರ್ ಜನರಲ್ ಚೌಧರಿ ಅವರು ಹೈದರಾಬಾದ್ ಮೂಲದವರೇ. ಅವರು ಸೆಪ್ಟೆಂಬರ್
ಸೆಪ್ಟೆಂಬರ್ 12, 1948ಕ್ಕೆ ಕಾರ್ಯಾಚರಣೆ ನಡೆಸ್ತಾರೆ. ಅದು ಪೊಲೀಸ್ ಆಕ್ಷನ್ ಅಂತ ಕರೆದ್ರು. ನಿಜವಾಗ್ಲೂ ಪ್ರವೇಶ ಮಾಡಿದ್ದು 5 ದಿಕ್ಕಿನಿಂದ ಭಾರತೀಯ ಸೇನಾಪಡೆಗಳು ಪ್ರವೇಶ ಮಾಡ್ತಾರೆ. ಆಗ ದೊಡ್ಡ ಸಂಘರ್ಷ ಆಗುತ್ತೆ. 5 ದಿನಗಳ ಕಾಲ ಈ ರಜಾಕಾರರವರು ಭಾರತೀಯ ಸೇನೆ ಜೊತೆಗೆ ಹೋರಾಡೋ ಹುಮ್ಮತನ ತೋರಿಸ್ತಾರೆ. ಅದಾದ ನಂತರ 5ನೇ ದಿವಸ ಆತ ಘೋಷಣೆ ಮಾಡಿಬಿಡ್ತಾನೆ, ಹೈದರಾಬಾದ್ ನಿಜಾಮ್ ಇಲ್ಲ ಯುದ್ಧ ವಿರಾಮ, ಸೀಸ್ ಫೈರ್ ಅಂತ ಹೇಳ್ತಾನೆ. ಮರುದಿವಸ ಅಂದರೆ ಸೆಪ್ಟೆಂಬರ್ 17ನೇ ತಾರೀಕು ಇಲ್ಲ ನಾನು ಒಪ್ಕೊಳ್ತೇನೆ, ಭಾರತ ಒಕ್ಕೂಟವನ್ನು ಸೇರ್ತೇನೆ ಅಂತಂದ್ಬಿಟ್ಟು ಘೋಷಣೆ ಮಾಡ್ತಾನೆ. ಮುಂದೆ 22 ಸೆಪ್ಟೆಂಬರ್ ವಿದ್ಯುಕ್ತವಾಗಿ ಹೈದರಾಬಾದ್ ರಾಜ್ಯ ವಿಲೀನೀಕರಣ ಆಗೋಗ್ಬಿಡುತ್ತೆ. ಬಟ್ ಈ ಸಂಘರ್ಷ ಇತ್ತಲ್ಲ, ಅದು ಶಾಂತಿಯುತವಾಗಿ ನಡೀಲಿಲ್ಲ. ಇವನ್ ಆಪರೇಷನ್ ಪೋಲೋದಲ್ಲಿ ಕೂಡ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಪಂಡಿತ್ ಸುಂದರ್ಲಾಲ್ ಕಮಿಷನ್ ಅಂತ ಮಾಡಿರ್ತಾರೆ, ಕಮಿಷನ್ ಆಫ್ ಎನ್ಕ್ವೈರಿ, ಏನಾಯಿತು ಸಾವು ನೋವುಗಳು ಎಷ್ಟಾಯಿತು ಅಂತ. ಮುಂದೆ ಆ ವರದಿನೇನು ಅದು ಬಹಿರಂಗಪಡಿಸಲೇ ಇಲ್ಲ. ಸುಮಾರು 27,000ದಿಂದ 40,000 ಜನ ಸತ್ರು ಅಂತಂದು ಒಂದು ಮಾಹಿತಿ ಇದೆ, ಅನಧಿಕೃತ ಮಾಹಿತಿ ಇದೆ. ಆದರೆ ಇದೆಯಲ್ಲ, ಇದು ಕಾಯಮ್ಮಾದ ಒಂದು ಗಾಯವನ್ನು ಉಳಿಸ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅವತ್ತು ಬ್ಯಾನ್ ಮಾಡಿದರು ಈ ಪಕ್ಷವನ್ನು, ಈ ಮಜ್ಲಿಸೆ ಇತ್ಯೋದಲ್ಲಿ ಮುಸ್ಲಿಮೀನ್ ಪಕ್ಷವನ್ನು ಬ್ಯಾನ್ ಮಾಡಿದರು. 1957 10 ವರ್ಷ ಕಾಲ ಕಾಸಿಂ ರಜ್ವಿನ್ ಜೈಲಲ್ಲಿ ಇಟ್ಟಿದ್ರು. ಮುಂದೆ ಆತ ಇದನ್ನು ಕ್ಷಮಾದಾನ ಪಡ್ಕೊಂಡ್ಬಿಟ್ಟು ಪಾಕಿಸ್ತಾನಕ್ಕೆ ವಲಸೆ ಹೋಗ್ಬಿಡ್ತಾನೆ. ಆದರೆ 1957ರಲ್ಲಿ ಹೊಸ ಹೆಸರಲ್ಲಿ ಅದೇ ಪಕ್ಷ ಮತ್ತೆ ಅಸ್ತಿತ್ವ ಆಲ್ ಇಂಡಿಯಾ AIMIM ಆಲ್ ಇಂಡಿಯಾ ನಡೆಸ್ತಾರೆ. ಮಜ್ಲಿಸೆ ಮುಸ್ಲಿಮ್ ಇವತ್ತು ಅದು ಈ OIC ಪಕ್ಷದ ಒಂದು ಸಾಮ್ರಾಜ್ಯ ಆಗೋಗ್ಬಿಟ್ಟಿದೆ. ಆದರೆ ಇವತ್ತಿಗೂ ಜೀವಂತವಾಗಿದೆ. ಹೈದರಾಬಾದ್ನ 4 ಲೋಕಸಭಾ ಸೀಟ್ಗಳನ್ನ ಅವ್ರು ಗೆಲ್ತಾರೆ, ಅಸೆಂಬ್ಲಿ ಸೀಟ್ಗಳನ್ನ ಗೆಲ್ತಾರೆ. ಅಂದರೆ ಹೈದರಾಬಾದ್ನ ಮುಸಲ್ಮಾನರಲ್ಲಿ ಇವತ್ತಿಗೂ ಆಪರೇಷನ್ ಪೋಲೋ ಪೂರ್ವದ ಮನಸ್ಥಿತಿ ಬದಲಾಗಿಲ್ಲ ಅಂತ ಅಂದ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರು ರಜಾಕಾರ್ ಅವ್ರನ್ನ ಗುರಿಯಾಗಿ ಹೇಳಿರೋ ಹೊರತು ಎಲ್ಲ ಮುಸ್ಲಿಂ ಸಮುದಾಯವನ್ನೇ ಅವ್ರೇನು ಗುರಿಯಾಗಿ ಹೇಳಿಲ್ವಲ್ಲ, ಮುಸ್ಲಿಮ್ರೆಲ್ಲ ದುಷ್ಟರು ಅಂತೇನು ಹೇಳಿಲ್ವಲ್ಲ. ಇದು ರಿಟ್ರಿಬ್ಯೂಟಿವ್ ಜಸ್ಟಿಸ್ ಅನ್ನೋದು ಇರುತ್ತೆ ಆ ಮನಸ್ಥಿತಿ. ಅಂದರೆ ಏನೋ ಪೂರ್ವ ಇತಿಹಾಸವನ್ನು ಕಲ್ಪಿಸ್ಕೊಂಬಿಟ್ಟು ಇವತ್ತಿನ ತಲೆಮಾರಿನವ್ರನ್ನ ದ್ವೇಷಿಸೋದು, ಅವ್ರ ವಿರುದ್ಧ ಸೇಡು ಪ್ರತಿಕಾರದ ಭಾವನೆ ಮೂಡಿಸೋ ಅಲ್ಲ. ಇವ್ರಿಗೆ ಅರ್ಥ ಆಗಬೇಕು. ಮೋದಿಯವರು ಹೈದರಾಬಾದ್ನಲ್ಲಿ 2022 ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಹೇಳಿದರು, ದೇಶದ ಮುಸಲ್ಮಾನರಲ್ಲಿ 85% ಜನ ಪಸ್ಪಂದ ಮುಸ್ಲಿಮರು, ಅಂದರೆ ದಲಿತರು ಮತ್ತು ಹಿಂದುಳಿದ ವರ್ಗದ ಮುಸ್ಲಿಮರು ಇದ್ದಾರೆ. ಅವ್ರು ಬಿಟ್ಟು ನಾವು ಬಲಿಷ್ಠ ಭಾರತ ಕಟ್ಟಕ್ಕಾಗಲ್ಲ ಅಂತ ಒಂದು ಸ್ನೇಹಸ್ತ ಚಾಚಿದಾಗ ನಮ್ಮ ಮುಸ್ಲಿಂ ಬುದ್ಧಿಜೀವಿಗಳು, ಮುಸ್ಲಿಂ ನಾಯಕರು ಯಾರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರು? ಸೆಕ್ಯುಲರ್ವಾದಿ ಪಕ್ಷಗಳು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರು? ಅವ್ರು ಎಂದೂ ಒಪ್ಕೊಳ್ಳೋದೇ ಇಲ್ಲ. ಮುಸ್ಲಿಮರಲ್ಲೂ ಘೋರವಾದ ಜಾತೀಯತೆ ಮತ್ತು ವರ್ಣಾಶ್ರಮ ಪದ್ಧತಿ ಇದೆ, ಅಸಮಾನತೆ ಇದೆ ಅಂತ ಅನ್ನೋದು ಯಾರು ಒಪ್ಕೊಳ್ಳೋದೇ ಇಲ್ಲ. ಹೀಗಾಗ್ಬಿಟ್ಟು ಇವತ್ತು ಅದು ಹೊಸ ಆಯಾಮ ಪಡ್ಕೊಂಡ್ಬಿಟ್ಟಿದೆ. ಈ ಯಾರ ರಜಾಕಾರ ಜ್ಞಾಪಿಸಿದ್ಕೊಳ್ಳಿ, ಇವ್ರು ಖರ್ಗೆ ಅವ್ರಿಗೆ ಯಾಕೆ ಪಾಪ ಪ್ರಜ್ಞೆ ಕಾಡಬೇಕು? ರಜಾಕಾರ್ ಹೌದು ಮಾಡಿದ್ದು ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅಂತ. ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ. ಮೋದಿನ ವಿರೋಧಿಸೋದು RSSನ ಕಣಿಸೋದು ಮಾತ್ರ ಸೆಕ್ಯುಲರಿಸಮ್ ಅಲ್ಲ. ಎಲ್ಲ ಬಗೆಯ ಸ್ವಜನ ಪಕ್ಷಪಾತವನ್ನು ಧಿಕ್ಕರಿಸೋದೇ ನಿಜವಾದ ಸೆಕ್ಯುಲರಿಸಮ್. ಅದು ಸಾಧ್ಯ ಆಗ್ತಾ ಇಲ್ಲ. ಈ ಇಂದಿರಾ ಗಾಂಧಿ ಕುಟುಂಬದ ಗುಲಾಮಿತನವನ್ನು ಒಪ್ಕೊಂಡಿರೋರಿಗೆ ಭಾಳ ಕಷ್ಟವಾಗುತ್ತೆ. ಇಂದಿರಾ ಗಾಂಧಿಯವರೇ ಭಾಳ ನಿರ್ದಾಕ್ಷಿಣ್ಯವಾಗಿ ಬಾಂಗ್ಲಾದೇಶ ಕಾರ್ಯಾಚರಣೆ ನಡೆಸಿಬಿಟ್ರು. ಜನರಲ್ ಮಾಣೆಕ್ ಶಾ ಇವತ್ತು ಆಲ್ ಟೈಮ್ ಹೀರೋ. 16 ದಿವಸದಲ್ಲಿ ಬಾಂಗ್ಲಾದೇಶ ವಿಮೋಚನೆ ಮಾಡಿ ಪಾಕಿಸ್ತಾನ ವಿಭಜನೆ ಮಾಡಿದ್ರು. ಖರ್ಗೆ ಅವರು ಅದನ್ನು ಮರೆತು ಬಿಡ್ತಾರೆ. ಹಾಗಂದ್ ಮಾತ್ರಕ್ಕೆ ಇವತ್ತಿನ ನಮ್ಮ ಸಮಕಾಲೀನ ಭಾರತೀಯ ಮುಸ್ಲಿಮರನ್ನು ಬ್ಲೇಮ್ ಮಾಡ್ತೀರಿ. ಆದರೆ ಸಮಕಾಲೀನ ಭಾರತೀಯ ಮುಸ್ಲಿಮರಲ್ಲಿ ಯಾರು ತಮ್ಮನ್ನು ತಾವು ರಜಾಕಾರರ ಜೊತೆ ಐಡೆಂಟಿಫೈ ಮಾಡಿಕೊಂಡ್ರೆ ದಟ್ ಹ್ಯಾಸ್ ಟು ಬಿ ಕಂಡೆಮ್ಡ್. ಯಾರೋ ಇದ್ದರ್ರಿ ರಜಾಕಾರರು ಹಿಂಗೆ ಮಾಡಿ ಹೋಗಿದ್ದಾರೆ, ಅವ್ರನ್ನ ಬನ್ನಿ ಇಬ್ರು ಸೇರ್ಕೊಂಡು ಉಗಿಯೋಣ ಅಂತ ಹೇಳೋ ಮುಸ್ಲಿಮರಿದ್ದರೆ ಒಳ್ಳೆಯದು. ಲಕ್ಷ್ಮಣ ದಸ್ತಿಯವರಿದ್ದಾರೆ. ಲಕ್ಷ್ಮಣ ದಸ್ತಿಯವರೇ ಕಲ್ಯಾಣ ಕರ್ನಾಟಕದಲ್ಲಿ ನಡೆದ ಘೋರ ಅನಾಚಾರಗಳ 1946-48ರಲ್ಲಿ ಅದರ ಕುರುಹುಗಳು ಈಗಲೂ ಇದ್ದಾವೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಅನುಭವಿಸಿದ್ದೀನಿ, ಎಷ್ಟು ಕುಟುಂಬಗಳು ಅನುಭವಿಸಿದ್ದಾವೆ? ಜನ ನೆನಪಿಸ್ಕೊತಾರ ಇನ್ನೂ ಅದನ್ನು? ಹೌದು ಸರ್ ಹಾಂ ಇದ್ದಾವೆ. ಆದರೆ ಇವತ್ತಿನ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಏನು ಸಮಸ್ಯೆ ಅಲ್ಲ. ಅದು ಕಲ್ಯಾಣ ಕರ್ನಾಟಕದ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಈ 5 ಜಿಲ್ಲೆಗಳು ಬದಲು 3 ಜಿಲ್ಲೆ ಇದ್ದು, ಬೀದರ್, ಗುಲ್ಬರ್ಗ, ರಾಯಚೂರು. ಈ ಒಂದು 3 ಜಿಲ್ಲೆಗಳು ಮತ್ತು ತೆಲಂಗಾಣದ 8 ಜಿಲ್ಲೆಗಳು, ಮಹಾರಾಷ್ಟ್ರದ ಇವತ್ತಿನ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಏನು ಸಮಸ್ಯೆ ಇಲ್ಲ. ಇವತ್ತಿನ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಏನೂ ಸಮಸ್ಯೆ ಇಲ್ಲ. ಅವಾಗ ರಜಾಕಾರರು ಅಂದ್ರೆ ದೇವರ ಸೇವೆಗೆ ಮುಡ್ಪಿಟ್ಟ ಸ್ವಯಂ ಸೇವಕರು ಅಂಥೇಳಿ ಕಾಸಿಂ ರಜ್ವಿ ಹೇಳ್ತಾ ಇದ್ದ ಭಾಷಣದಲ್ಲಿ. ರಜಾಕಾರರು ಅಂದ್ರೆ ದೇವರ ಸೇವೆಗೆ ಮುಡ್ಪಿಟ್ಟ ಸ್ವಯಂ ಸೇವಕರು ಅಂತ ಹೇಳ್ತಾ ಇದ್ದವ. ಮತ್ತು ಈ ಒಂದು ರಜಾಕಾರ ಸಂಸ್ಥೆ ಅಂದ್ರೆ ದೇವರ ಒಂದು ಕೊಟ್ಟ ಸಂಸ್ಥೆ ಅಂತ ಈ ರೀತಿ ಉದ್ರಿಕ್ತವಾದ ಭಾಷಣ ಮಾಡಿ ಜನರಿಗೆ ಆಕರ್ಷಣೆ ಮಾಡ್ತಾ ಇದ್ದ.
ರಜಾಕಾರ್ ಸಂಘಟನೆ ಅಂತಂದ್ರೆ ಇದು ಒಂದು ಪವಿತ್ರವಾದ ಸಂಘಟನೆ. ಈ ಸಂಘಟನೆ ಎಲ್ಲರೂ ಸೇರಿಸ್ಕೋಬೇಕು. ಈ ಸಂಘಟನೆಯಿಂದ ನಮ್ಮ ರಾಜ್ಯ, ಹೈದರಾಬಾದ್ ರಾಜ್ಯ ಉದ್ಧಾರ ಆಗ್ತದ ಅಂಥೇಳಿ ಈ ಒಂದು ಸಂಘಟನೆಯಲ್ಲಿ ಅವನ ಲಕ್ಷಾಂತರ ಜನರಿಗೆ ಏನಪ್ಪ ಸ್ವಯಂ ಸೇವಕರನ್ನಾಗಿ ಸೇರಿಸ್ಕೋತಾನ. ರಜಾಕಾರ್ ಸಂಘಟನೆ ಅದ್ರ ಜೊತೆಗೆ ಅದೊಂದು ಧಾರ್ಮಿಕ ಸಂಘಟನೆ ಆಗಿತ್ರಿ. ಈಗ ಕಾಸಿಂ ರಜ್ವಿ ಕರೆ ಕೊಟ್ಟಾಗ ಆ ಕರೆ ಮುಸ್ಲಿಮರಿಗೆ ಅಷ್ಟೇ ಆಗಿತ್ತ ಅಥವಾ ಮುಸ್ಲಿಮರು ಹೊರತುಪಡಿಸಿ ಉಳಿದವ್ರಿಗೂ ಆಗಿತ್ತ? ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಆವರಣದಲ್ಲಿ ಚಾಯೆ ಮಾರ್ತಾ ಇದ್ದ. ಕಾಸಿಂ ರಜೆ ಕರೆ ಕೊಟ್ಟಿದ್ದು ಅದೇನು ಸಂಘಟನೆ ಏನದ ಅದು ಎಲ್ಲರಿಗೆ ಕರೆ ಕೊಟ್ಟಿದ್ದವ. ಅದರಲ್ಲಿ ತನ್ನ ಒಂದು ರಜಾಕಾರ್ ಸಂಘಟನೆ ಯಾರು ಒಪ್ಪಲ್ಲ ಅವ್ರಿಗೇನದಲ್ಲ ವಿರೋಧ ಮಾಡ್ತಾ ಇದ್ದ, ಅವ್ರಿಗೆ ಕೊಲೆ ಮಾಡೋಂತ ಇರ್ತಾವ, ಹಿಂಸೆ ಕೊಡ್ತಾ ಇದ್ದವ. ಈಗ ಉದಾಹರಣೆಗಾಗಿ ಕಾಸಿಂ ರಜ್ವಿ ಸಿದ್ಧಾಂತಕ್ಕೆ ಒಪ್ಪಲಾರ್ದಂಥ ಇಮ್ರೋಜ್ ಪತ್ರಿಕೆಯ ಸಂಪಾದಕರಾದಂಥ ಶೋಯಬುಲ್ಲಾ ಖಾನ್ ಅವರನ್ನು ಸಹ ರಜಾಕಾರರು ಕೊಲೆ ಮಾಡ್ತಾರೆ ಹೈದರಾಬಾದ್ನಲ್ಲಿ. ನನ್ನ ಪ್ರಶ್ನೆ ಇದ್ದದ್ದು ರಜಾಕಾರರು ಅನ್ನುವ ಒಂದು ಅರೆ ಸೇನಾ ಪಡೆ ಏನಿತ್ತಲ್ಲ, ಅರೆ ಸೇನಾ ಪಡೆಯಲ್ಲಿ ಹಿಂದೂಗಳು ಎಷ್ಟು ಜನ ಇದ್ರು, ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ರು, ಜೈನರು ಬೌದ್ಧರು ಇದ್ರ ಆ ಸಂಘಟನೆಯಲ್ಲಿ ಅಂತ ಕೇಳಿದೆ ನಾನು. %90 ಜನ ಮುಸ್ಲಿಮರು ಇದ್ರು, 10% ಜನ ಹಿಂದೂಗಳು, ಇತರೆ ಎಲ್ಲಾ ಧರ್ಮದ ಜನನು ಇದ್ರು ಅದರಲ್ಲಿ. ಓಕೆ, ಏನು ಹಿಂದೂಗಳ ಉದ್ದೇಶ ಏನಾಗಿತ್ತು ಗೊತ್ತಿರ್ಬೋದು. 1946ರಲ್ಲಿ ನಿಜಾಮ್ರು ಏನದಲ್ಲ 4 ಜನ ಮಂತ್ರಿಗಳಿಗೆ ಏನದಲ್ಲ ಬೀದರ್ದು ಮಲ್ಲಿಕಾರ್ಜುನು, ರಾಯಚೂರ್ದು ಜಿ ರಾಮಾಚಾರಿ ಅವರಿಗೆ ಹಿಂದೂಗಳದು ಉದ್ದೇಶ. ಹಲೋ ಹೇಳಿ ಹಲೋ ಸರ್, ಇದು ಟೆಕ್ನಿಕಲ್ ಎರರ್. ನಾನು ಮಾತಾಡಿ ತುಂಬಾ ಹೊತ್ತಾದ್ಮೇಲೆ ನಿಮಗೆ ಕೇಳಿಸುತ್ತದು. ಹಲೋ ನಾನು ಬರ್ತೀನಿ ರೀ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಮೋಹನ್ ವಿಶ್ವ ಅವರು ಇದ್ದಾರೆ. ಮೋಹನ್ ವಿಶ್ವ ಅವರ ಪ್ರಿಯಾಂಕಾ ಖರ್ಗೆ ಅವರು ಹೇಳೋದು ಪಾಯಿಂಟ್ ಅಲ್ವಾ? ರಜಾಕಾರರು ಹೌದು ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಮುಸ್ಲಿಮರು ಅಂತ ಯಾಕೆ ಅನ್ಬೇಕು ಅವ್ರಿಗೆ ಅಂತಾರೆ. ನೋಡಿ ಅಜಿತ್, ಯೋಗಿ ಆದಿತ್ಯನಾಥ್ ಅವರು ಅಷ್ಟೇ, ಎಲ್ಲೂ ಅಷ್ಟೇ ಎಲ್ಲ ಮುಸಲ್ಮಾನರಿಗೂ ಜನರಿಕ್ಕಾಗಿ ಆ ಥರ ಪದ ಬಳಸಿಲ್ಲ. ಅವ್ರು ಸ್ಪೆಸಿಫಿಕ್ಕಾಗಿ ಹೇಳ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಇಷ್ಟೆಲ್ಲ ಮಾತಾಡೋದ್ರ ಬದಲು ನಿಮ್ಮ ಕುಟುಂಬವನ್ನೇ ಅವತ್ತು ಸರ್ವನಾಶ ಮಾಡಿದಂಥ ರಜಾಕರ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತ ಅಷ್ಟೇ ಹೇಳಿದ್ದವರು, ಮತ್ತಿನ್ನೇನು ಹೇಳಿಲ್ಲ ಅವರು. ಆಯ್ತಲ್ಲ, ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಯಾಕೆ ರಿಯಾಕ್ಟ್ ಮಾಡಬೇಕು? ಅವ್ರೇನಾದ್ರು ಹೇಳಿದ್ರ ಮುಸಲ್ಮಾನರು ಅಂತ? ಹೇಳೇ ಇಲ್ವಲ್ಲ. ರಜಾಕರ್ ಮುಸಲ್ಮಾನರಲ್ಲ ಅಂದರೆ ಏನರ್ಥ? ನೀವಾಗಾದ್ರೆ ರಜಾಕರ್ ಮಾಡೋದು ಸರಿ ಅಂತ ಹೇಳ್ಕೊತಾ ಇದ್ದೀರಾ, ತಿರ್ಗಾ ನಿಜಾಮರು ಮಾಡಿದ್ದು ಸರಿ ಅಂತ ಹೇಳ್ತಾ ಇದ್ದೀರಾ? ಮತ್ತು ಈಗ ಅವ್ರ ಹೇಳಿಕೆಗಳನ್ನ ಗಮನಿಸ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ದಲಿತರು ತರ್ತಾರೆ. ಮತ್ತೆ ದಲಿತರಿಗೆ ಏನು ಸೆಕ್ಯೂರಿಟಿ ಇದೆಯಾ ಬಿಜೆಪಿನಲ್ಲಿ, ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನಾಗಿದೆ ದಲಿತರ ಸಮಸ್ಯೆ? ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಹಿಮ್ಸೆಲ್ಫ್ ಈಸ್ ಎ ದಲಿತ, ಪ್ರಿಯಾಂಕಾ ಖರ್ಗೆ ಹಿಮ್ಸೆಲ್ಫ್ ಈಸ್ ಎ ದಲಿತ. ನಿಜಾಮರ ಬಗ್ಗೆ ಅಂಬೇಡ್ಕರ್ ಏನು ಹೇಳಿದ್ರು ಅವತ್ತು? ಇದೇ ಹೈದರಾಬಾದ್ ನಿಜಾಮ ಇಸ್ಲಾಂ ಧರ್ಮ ಕನ್ವರ್ಟ್ ಆಗುವಂತ ಒಂದು ದೊಡ್ಡ ಮೊತ್ತದ ಹಣವನ್ನು ಆಫರ್ ಮಾಡಿದಾಗ ಓಪನ್ ಆಗಿ ರಿಜೆಕ್ಟ್ ಮಾಡಿದ್ರು. ಏನಾಗುತ್ತೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಗೊತ್ತಿರೋ ವಿಷಯನೇನೆ. ಜೊತೆಗೆ ನಿಮ್ಮನ್ನ ಚೀಫ್ ಜಸ್ಟಿಸ್ ಮಾಡ್ತೀನಿ ಹೈದರಾಬಾದ್ ರಾಜ್ಯಕ್ಕೆ ನೀವು ಬನ್ನಿ ಅಂತನೂ ಆಫರ್ ಕೊಟ್ಟರು, ಅವತ್ತು ರಿಜೆಕ್ಟ್ ಮಾಡಿದ್ರು. ಏನ್ ಹೇಳ್ತಾರೆ ಗೊತ್ತಾ ಅಂಬೇಡ್ಕರ್ ಅವರು? ದಲಿತ್ ಕಮ್ಯುನಿಟಿ ಶುಡ್ ನಾಟ್ ಅಕ್ಸೆಪ್ಟ್ ನಿಜಾಮ್, ವಿ ಶುಡ್ ನಾಟ್ ಟಾರ್ನಿಶ್ ದ ಫೇಸ್ ಆಫ್ ಅವರ್ ಕಮ್ಯುನಿಟಿ ಬೈ ಸಪೋರ್ಟಿಂಗ್ ದೋಸ್ ಹೂ ಆರ್ ಅಗೇನ್ಸ್ಟ್ ಇಂಡಿಯಾ ಅಂತ ಅಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ನೀವಿವತ್ತು ಅವರನ್ನ ಫಾಲೋ ಮಾಡುವಂತ, ಸಂವಿಧಾನದ ಬಗ್ಗೆ ಮಾತಾಡೋರಂತವರಾಗಿ, ಅಂಬೇಡ್ಕರ್ ಫಾಲೋವರ್ಸ್ ಆಗಿ ನೀವು ಅವರ ತತ್ವಕ್ಕೆ ವಿರುದ್ಧವಾಗಿ ಇವತ್ತು ನಡ್ಕೊಳ್ತೀರಾ ಅಂತ ಹೇಳಿದ್ರೆ ಇದು ಓಲೈಕೆ ರಾಜಕಾರಣದ ಪರಮಾವಧಿ ಅಲ್ದಿರ ಮತ್ತಿನ್ನೇನಂತ ಹೇಳ್ಬೇಕು ಇದಕ್ಕೆ. ಆಮೇಲೆ ಇದು ಕಾಂಗ್ರೆಸ್ನ DNA ನಲ್ಲೇ ಇದೆ. ಯು ಟೇಕ್ ರಾಹುಲ್ ಗಾಂಧಿ ಹಿಮ್ಸೆಲ್ಫ್, ಏನಾಯ್ತು? ರಾಜೀವ್ ಗಾಂಧಿ ಅವರ ಹತ್ಯೆ ವಿಚಾರದಲ್ಲಿ LTTE ಅವ್ರನ್ನ ಬಂಧಿಸಿದಾಗ LTT ನಾವು ಇಡೀ ಕುಟುಂಬನೇ ಕ್ಷಮಿಸ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ರು. ಯಾರು ಇದೆ? ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. ಈ ರೀತಿ ಆಗ್ತಾ ಏನಕ್ಕೆ ಇದೆಲ್ಲ ಮಾಡ್ತಿರೋದು? ಬಿಕಾಸ್ ಆಫ್ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ನಥಿಂಗ್ ಎಲ್ಸ್. ಮತ್ತೆ ತಿರ್ಗಾ ದಲಿತರ ಬಗ್ಗೆ ಮತ್ತೆ ಅಲ್ಲೇ ಬರ್ತೀನಿ ನಾನು. ತುಂಬಾ ಹಿಂದೆ ಆಯ್ತು, ಬಾಬಾ ಸಾಹೇಬ್ರ ಬಗ್ಗೆ ಹೇಳಿದೆ. ಕರ್ನಾಟಕದಲ್ಲೇ ತಗೊಳ್ಳಿ, ಏನಾಯ್ತು KGL DJಳಿನಲ್ಲಿ? ಅವತ್ತು ಅದೇ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಬಿದ್ದಾಗ ಯಾರು ಬೆಂಕಿ ಇಟ್ರೋ ಆ ಗಲಗೆ ಪರವಾಗಿ ನಿಂತ್ಕೊಂಡ್ರೆ ಹೊರತು ಇವರು ಈ ಕಾಂಗ್ರೆಸ್ನವರು ಅವತ್ತು ದಲಿತರ ಪರವಾಗಿ ನಿಂತ್ಕೊಂಡೇ ಇಲ್ಲ. ಇವತ್ತು ಈ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಬಂದ್ಬಿಟ್ಟು ಯೋಗಿ ಆದಿತ್ಯನಾಥ್ ಹೇಳಿದ್ರೆ ಸ್ಟೇಟ್ಮೆಂಟ್ಗೆ ದಲಿತರ ಲಿಂಕ್ ಮಾಡಿ ಮಾತಾಡ್ತಾರೆ. ಅವ್ರು ಟಿಕೆಟ್ ಕೊಡ್ಲಿಲ್ಲ ಪಾಪ, ಪಕ್ಷದಿಂದನೂ ಆಚೆ ಹಾಕ್ಬಿಟ್ರು. ಇವ್ರಿಗೆ ದಲಿತ್ ವರ್ಸಸ್ ಮುಸ್ಲಿಮ್ಸ್ ಅಂತ ಬಂದಾಗ ಇವ್ರು ನಿಂತ್ಕೊಳ್ಳೋದೇ ಮುಸಲ್ಮಾನರ ಪರವಾಗಿ, ದಲಿತರ ಪರವಾಗಿ ಯಾವತ್ತೂ ನಿಂತ್ಕೊಂಡಿಲ್ಲ ಅವರು.
That is what they have been doing it for several years. Same thing has been continued. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳೋದು ಇವತ್ತಿನ ಮುಸ್ಲಿಮರು ಹರ್ಟ್ ಆಗ್ತಾರೆ ಅನ್ನೋ ಭಾವನೆ ಅವರಲ್ಲಿದೆ ಅಂತ ಅನ್ಸುತ್ತೆ. ಅದಕ್ಕೆ ಕನೆಕ್ಟ್ ಮಾಡ್ತೀರಿ? ಅಲ್ಲ, ಅದಕ್ಕೆ ನಾವು ಕನೆಕ್ಟ್ ಮಾಡ್ತಿಲ್ಲ, ಅವರೇ ಕನೆಕ್ಟ್ ಮಾಡ್ಕೊಳ್ತಾ ಇರೋದು. ನಾವು ಕನೆಕ್ಟೇ ಮಾಡ್ತಾ ಇಲ್ಲ. ನಾವು ಹೇಳಿದ್ದೇನು, ಇರೋ ಸತ್ಯನ ಹೇಳಿ, ರಜಾಕರ್ ಏನ್ ಮಾಡಿದ್ರು, ನಿಜಾಮರು ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಅದನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವರೇ ದಾರಿ ತಪ್ಪಿಸೋದು ಮುಸಲ್ಮಾನ್ ಸಮುದಾಯನ. ಯಾವ ರೀತಿ ಫೀಲಿಂಗ್ ಕೊಡ್ತಾರೆ ಅಂದ್ರೆ ಮುಸಲ್ಮಾನರಿಗೆ ಇದು ನೋಡಿದ ತಕ್ಷಣ ಓ ಹೌದೇನಪ್ಪ ನಮ್ಮ ಎಂಟೈರ್ ಕಮ್ಯುನಿಟಿ ಏನೋ ಮಾಡ್ಬಿಟ್ಟಿದೆಯೇನೋ ಅನ್ನೋ ರೀತಿ ಫೀಲಿಂಗ್ ಇವರೇ ಕೊಡೋದು, ಇವರೇ ಎತ್ಕಟ್ಟೋದು. ಬಹುಸಂಖ್ಯಾತರನ್ನ ಜಾತಿಗಳ ಬೇಸ್ ಮೇಲೆ ಹೊಡೆಯೋದು, ಬೇರೆ ಧರ್ಮದವ್ರನ್ನ ಒಡ್ಗೂಡಿಸೋದು, ಇದೇ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಅದ್ರ ಕಂಟಿನ್ಯೂಡ್ ವರ್ಷನ್ ಇದು. ಸೊ ಈ ಮಟ್ಟದ ಒಂದು ಓಲೈಕೆ ರಾಜಕಾರಣ ಬೇಕಾ ಪ್ರಿಯಾಂಕಾ ಖರ್ಗೆ ಅವ್ರಿಗೆ? ಆ ಸ್ಟೇಟ್ಮೆಂಟ್ ಹಾಕ್ಬೇಕಾಯ್ತು ಫಸ್ಟ್ ಆಫ್ ಆಲ್. ರಜಾಕರ್ ಮುಸಲ್ಮಾನರಲ್ಲ ಅಂದ್ರೆ ಏನರ್ಥ ಅಲ್ಲಿಗೆ? ಬೇರೆ ಮುಸಲ್ಮಾನರಲ್ಲ ಹಾಗಾದ್ರೆ ಏನಾಗ್ಬಿಟ್ರು ಅಂತ ಬೇಸಿಕ್ ಸೆನ್ಸ್ ಇರ್ಬೇಕಲ್ಲ ಒಂದು ಸೆಂಟೆನ್ಸ್ ಕೊಡ್ಬೇಕಾರೆ. ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್ ಹಿಯರ್. ವೋಟ್ ಬ್ಯಾಂಕ್ ಪೊಲಿಟಿಕ್ಸ್, ನಥಿಂಗ್ ಎಲ್ಸ್. ತಿರ್ಗಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಎಷ್ಟು ಕೆಟ್ಟದಾಗಿ ಮಾತಾಡೋದು ಯೋಗಿ ಅವ್ರ ಬಗ್ಗೆ. ನೀವು ತಲೆ ಬೋಡ್ಸ್ಕೊಂಡ್ರ ಅಂತವ್ರು, ಆಮೇಲೆ ಕಾವಿ ತೊಟ್ಕೊಂಡ್ರ ಅಂತ ವ್ಯಕ್ತಿ CM ಆಗ್ಬಾರ್ದು, ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ರು ಭಾಷಣದಲ್ಲಿ. ಅದು ಬಳಸುವಂತ ಮಾತುಗಳ ಯಾವ ಭಾಷಣದಲ್ಲಿ? ಅಲ್ಲ, ಇವ್ರು ಯೋಗಿ ಅವರು ಬಟಂಗೆ ಕಟ್ಟಂಗೆ ಹೇಳಿದ ತಕ್ಷಣ ನೆಕ್ಸ್ಟ್ ಭಾಷಣ ಮಾಡಿದಾಗ ಹೇಳಿದ ಅದೇ ಮಾತೆ ಅವರು. ಅವಾಗ ಯೋಗಿ ಅವರು ಹೇಳಿದ್ದು, ನನ್ನ ಮೇಲೆ ಕಿಡಿಕಾರೋದ್ರ ಬದಲು ನಿಮ್ಮ ಕುಟುಂಬವನ್ನ ಸುಟ್ಟಾಕದಂತ ರಜಾಕರ್ ಬಗ್ಗೆ ಮಾತಾಡಿ ಅಂತ ಹೇಳಿ. ನೀವಿವತ್ತು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅವ್ರಿಗೊಂದು ಜಾತಿ ಟ್ಯಾಗ್ ಕಟ್ಟಿ, ಮತದ ಟ್ಯಾಗ್ ಕಟ್ಟಿಬಿಟ್ಟು ನೀವೇ ಓಲೈಕೆ ರಾಜಕಾರಣದಿಂದ ಹೋಗ್ತಾ ಇರೋದು, ಬೇರೆ ಯಾರು ಹೋಗ್ತಾ ಇಲ್ಲ. ಅದು ನೀವು ನಿಜವಾಗ್ಲೂ ಬಾಬಾ ಸಾಹೇಬರ ಫಾಲೋವರ್ ಆದ್ರೆ, ಅಂಬೇಡ್ಕರ್ ಫಾಲೋವರ್ ಆದ್ರೆ, ಅವತ್ತು ನಿಜಾಮರ ವಿಚಾರದಲ್ಲಿ ಅವ್ರು ಯಾವ ಸ್ಟ್ಯಾಂಡ್ ತಗೊಂಡ್ರು ಆ ಸ್ಟ್ಯಾಂಡ್ ತಗೊಂಡು ಮಾತಾಡಿ. ಇವತ್ತು ಹಿ ವಾಸ್ ವೆರಿ ಕ್ಲಿಯರ್. ನಿಮ್ಗೆ ಏನ್ ಯೋಗ್ಯತೆ ಇದೆ ಹಾಗಾದ್ರೆ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕೆ, ದಲಿತರ ಬಗ್ಗೆ ಮಾತಾಡೋದಕ್ಕೆ? ದಲಿತ್ ವರ್ಸಸ್ ಮುಸ್ಲಿಂ ಅಂತ ಬಂದಾಗ ನೀವು ದಲಿತರ ಪರವಾಗಿ ಒಂದ್ ದಿವಸ ನಿಂತ್ಕೊಂಡಿಲ್ಲ ದೇಶದಲ್ಲಿ. ಇಬ್ಬರನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಇನ್ನೇನೋ ಒಂದು ಸಂಘಟನೆ ಮಾಡ್ಕೊಂಡು ಕೂತಿದ್ದೀರಾ. ಲಕ್ಷ್ಮಣ ದಸ್ತಿ ಅವರೇ, ಆಫ್ ಓಲೈಕೆ ರಾಜಕಾರಣ ಅಷ್ಟೇ, ನಥಿಂಗ್. ಲಕ್ಷ್ಮಣ ದಸ್ತಿ ಅವರೇ, ನೀವು ಇಡೀ ಬೆಳವಣಿಗೆಯ ತಜ್ಞರಾಗಿ ನಿಮ್ಮನ್ನು ಕೇಳ್ತಾ ಇದ್ದೀರಿ. ಭಾರತದಲ್ಲಿ ಅಂದ್ರೆ ಇತಿಹಾಸವನ್ನು ಕಲಿಸಬೇಕಾದ ರೀತಿಯಲ್ಲಿ ಕಲಿಸಲೇ ಇಲ್ಲ ಅಂತ. ರಜಾಕಾರರ ಕಥೆ, ಅವರ ದೌರ್ಜನ್ಯಗಳ ಕಥೆ ಕರ್ನಾಟಕದ ಜನರಿಗೆ ಗೊತ್ತಾಗಬಾರ್ದಾ? ಗೊತ್ತಿರಬಾರ್ದಾ? ಗೊತ್ತಾಗಬೇಕು ಸರ್. ನಮ್ಮ ಒಂದು ಕಲ್ಯಾಣ ಕರ್ನಾಟಕದ 233 ವರ್ಷದ ಇತಿಹಾಸ ಇನ್ನೂ ತನಕ ಕರ್ನಾಟಕ ಭಾರತ ದೇಶದಲ್ಲಿ ಪಠ್ಯದಲ್ಲಿ ಇಲ್ಲ. ಇದು ಬಹಳ ದುಃಖದ ವಿಷಯ. ಈಗ ನಮ್ಮ ರಾಜ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಉಸ್ಮಾನ್ ಅಲಿ ಖಾನ್ ರಾಜನೇ ಅಂತ ನಾವು ತಿಳಿತೀವಿ. ಆದ್ರೆ ಆ ಇತಿಹಾಸ ನಮ್ಮ ಪಠ್ಯದಲ್ಲಿಲ್ಲ. ಇದು ದುಃಖದ ವಿಷಯದ. ಭಾರತ ದೇಶಕ್ಕೆ ಇದು ಇತಿಹಾಸ ಗೊತ್ತಿಲ್ಲ. ಇದು ನಾವು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತೀವಿ, ನಮ್ಮ ಇತಿಹಾಸ ಪಠ್ಯದಲ್ಲಿ ಸೇರಿಸ್ರಿ ಅಂತ. ಆದರೆ ಏನಂದ್ರೆ ಸರ್ಕಾರ ಇದ್ರ ಬಗ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇದು ಬಹಳ ದುಃಖದ ವಿಷಯದ. ಯಾಕಂದ್ರೆ ರಜಾಕಾರ ಚಟುವಟಿಕೆಗಳೇನು, ಅವ್ರು ಯಾವ ರೀತಿ ದೌರ್ಜನ್ಯ ಮಾಡಿದ್ರು, ರಜಾಕಾರಲ್ಲಿ ಯಾವ ಜನ ಇದ್ದರು, ಯಾವ ಧರ್ಮದ ಜನ ಇದ್ದರು, ಯಾವ ರೀತಿ ಅವ್ರು ಹಿಂಸೆ ಕೊಟ್ಟರು. ಅವ್ರು ಹಿಂಸೆ ಕೊಟ್ಟಾಗ ಏನದಲ್ಲ ಈ ಹಿಂದೂಗಳಿಗೆ ಮುಸ್ಲಿಮ್ ರಕ್ಷಣೆ ಮಾಡಿದ್ರು, ಮುಸ್ಲಿಮರು ಏನದಲ್ಲ ಹಿಂದೂಗಳಿಗೆ ರಕ್ಷಣೆ ಮಾಡಿದ್ರು. ಯಾವಾಗ ಭಾರತ ದೇಶಕ್ಕೆ ಏನದಲ್ಲ ಭಾರತ ದೇಶದ ಮಿಲಿಟ್ರಿ ಹೈದರಾಬಾದ್ ರಾಜ್ಯದಲ್ಲಿ ಅಟ್ಯಾಕ್ ಮಾಡಿತ್ತು, ಆ ಸಂದರ್ಭದಲ್ಲಿ ಲಕ್ಷಾಂತರ ಮುಸಲ್ಮಾನರಿಗೆ ಹಿಂದೂಗಳು ರಕ್ಷಣೆ ಮಾಡಿದ್ರು. ಯಾವ ಸಂದರ್ಭದಲ್ಲಿ ರಜಾಕಾರರು ಹಿಂದೂಗಳಿಗೆ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅನೇಕ ಮುಸಲ್ಮಾನರು ಹಿಂದೂಗಳಿಗೆ ಏನದಲ್ಲ ರಕ್ಷಣೆ ಕೊಟ್ಟರು, ಆಸರೆ ಕೊಟ್ಟರು. ಏನದಲ್ಲ ಪಠ್ಯದಲ್ಲಿ ಇಲ್ಲ. ಇವತ್ತಿನ ದಿವಸ ಏನದಲ್ಲ ರಜಾಕಾರರ ದೌರ್ಜನ್ಯದ ಬಗ್ಗೆ ಇವತ್ತಿನ ಮುಸ್ಲಿಮರಿಗೆ ಬೇಜಾರಾಗುತ್ತೆ ಅನ್ನೋ ಅಭಿಪ್ರಾಯ. ಡಾಕ್ಟರ್ ಇವತ್ತಿನ ಮುಸ್ಲಿಮ್ಗೆ ಯಾರೂ ಬೇಜಾರಾಗೋದಿಲ್ಲ. ಇವತ್ತು ನಾವು ಒಂದು ಮಾತು ಹೇಳಿನ, ಮೊದಲು ಹೇಳಿನಿ, ಈಗಲೂ ಹೇಳ್ತಾ ಇದ್ದೀನಿ. ವೀರಪ್ಪನು ಲಕ್ಷಾಂತರ ಪಶುಗಳಿಗೆ ಕೊಲೆ ಮಾಡ್ದ, ಮಾನವರಿಗೆ ಕೊಲೆ ಮಾಡ್ದ. ಅಂದ್ರೆ ವೀರಪ್ಪನಿಗೆ ಹಿಂದೂಗಳು ಫೋಟೋ ಇಟ್ಟು ಪೂಜೆ ಮಾಡ್ತಾರ? ಅದೇ ರೀತಿ ಖಾಸಿಂ ರಜ್ವಿ ನೀಚ ಕೆಲಸ ಮಾಡ್ದ, ಕುಕೃತ ಕೆಲಸ ಮಾಡ್ದ, ಲಕ್ಷಾಂತರ ಜನರಿಗೆ ಕೊಲೆ ಮಾಡಿಸ್ದ, ಲೂಟಿ ಮಾಡಿಸ್ದ. ಅಂತ ಒಂದು ವ್ಯಕ್ತಿಗೆ ಯಾವ ಮುಸ್ಲಿಮರು ಫೋಟೋ ಇಟ್ಟು ಪೂಜೆ ಮಾಡ್ತಾರಂದ್ರ ಅವರು ಮೂರ್ಖರು. ಅಂತ ಕೆಲಸ ಯಾವ ಮುಸ್ಲಿಮರು ಮಾಡಲ್ಲ, ಅಂತ ಕೆಲಸ ಯಾವ ಹಿಂದೂಗಳು ಮಾಡಲ್ಲ. ಅದಕ್ಕೆ ನಿಜವಾದ ಇತಿಹಾಸ, ನೈಜ ಇತಿಹಾಸ, ವಾಸ್ತವಿಕ ಇತಿಹಾಸ, ಸತ್ಯ ಇತಿಹಾಸ ಏನದಲ್ಲ ಬಯಲಿಗೆ ಬರಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಯಾವ ಮುಸಲ್ಮಾನರು ವಿರುದ್ಧ ಇಲ್ಲ. ಯಾಕಂದ್ರೆ ನಾವು ನಮ್ಮ ಭಾಗದಲ್ಲಿ 17ನೇ ಸೆಪ್ಟೆಂಬರ್ಕ ವಿಮೋಚನಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಆ ದಿನಾಚರಣೆ ಸಂದರ್ಭದಲ್ಲಿ ನಿಜಾಮನ ಮಗನಿಗೆ ಕರೆಸಿದ್ದೇವೆ ನಾವು.
ಕರೆಸಿ ನಾವು ಜನರಿಗೆ ಹೇಳಿದ್ದೀವಿ ವಾಸ್ತವ ಇತಿಹಾಸ ಏನಂತ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು 2006-7 ಮುಖ್ಯಮಂತ್ರಿ ಇದ್ದಾಗ ಕಲಬುರಗಿಗೆ ನಾವು 17 ಸೆಪ್ಟೆಂಬರ್ ಕರೆಸಿದ್ದೀವಿ. ನಿಜಾಮನ್ ಮಗನಿಗೆ ನೀವು ಕರೆಸಿದ್ದೀವಿ. ಅವಾಗ ವಾಸ್ತವ ಇತಿಹಾಸ ಏನದ, ನಿಜಾಮನ್ ಮಗನೇ ಏನದಲ್ಲ, ಕಲಬುರಗಿ ಜನ ಎದುರು, ಕಲ್ಯಾಣ ಕರ್ನಾಟಕ ಜನ ಎದುರು ಹೇಳಿದ್ರು. ಅವರು ಏನಂದ್ರ ರಜಾಕಾರ್ ಖಾಸಿಂ ರಜ್ವಿ ಮಾತು ಕೇಳಿ ರಾಜ ಉಸ್ಮಾನ್ ಅಲಿ ಕೆಟ್ಟ. ಒಂದು ವೇಳೆ ಕಾಸಿಂ ರಜ್ವಿ ನಮಗೆ ಒಳ್ಳೆ ಗೈಡೆನ್ಸ್ ಮಾಡಿದ ಅಂದ್ರೆ ನಾವು ಫಸ್ಟ್ ಆಗಿ ನಾವೇ ಭಾರತ ದೇಶಕ್ಕೆ ಸೇರ್ತಾ ಇದ್ದೀವಿ. ಅವ ಏನಪ್ಪ ದುರಾಸೆ ಹುಟ್ಟಿಸ್ದ. ಅವ ಏನು ದುರಾಸೆ ಹುಟ್ಟಿದ ಅಂದ್ರೆ ಪಾಕಿಸ್ತಾನ ಇಂಡಿಯಾ ಬೇರೆ ಆಗ್ತಾ ಇದ್ದಾವ. 1947 ಆಗಸ್ಟ್ 15ಕ್ಕೆ ಬಾರ್ಡರ್ ಬಂದ್ ಆಗ್ತಾವ. ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಮುಸಲ್ಮಾನರು ಹೈದರಾಬಾದ್ ರಾಜ್ಯಕ್ಕೆ ಬರ್ತಾರ. ಇಲ್ಲಿ ಬಹುಸಂಖ್ಯಾಕರು ಮುಸ್ಲಿಮರು ಆಗ್ತಾರ. ಅದಕ್ಕೆ ಮುಂದೆ ಇರೋದಲ್ಲ, ನೀವು ಈ ಒಂದು ಭಾರತ ದೇಶದಾಗ ಬಲಿಷ್ಠ ರಾಜ್ಯ ಆಗ್ತೀರಿ, ಭವಿಷ್ಯದಲ್ಲಿ ಇಡೀ ಭಾರತಕ್ಕೆ ನೀವು ಕಬ್ಜಾ ಮಾಡ್ಕೋಬಹುದು ಎಂಬ ದುರಾಸೆ ಕಾಸಿಂ ರಜ್ವಿ ಏನದಲ್ಲ ಉಸ್ಮಾನ್ ಅಲಿ ಖಾನ್ ಅವರಿಗೆ ಮಿಸ್ಗೈಡ್ ಮಾಡ್ದ. ಈ ಒಂದು ತಪ್ಪು ದಾರಿಗೆ ತಪ್ಪು ಮಾರ್ಗದರ್ಶನ ಕೊಟ್ಟಿದ್ದರಿಂದಲೇ ನಮ್ಮ ರಾಜ ಉಸ್ಮಾನ್ ಅಲಿ ಖಾನ್ ಅವರು 1947 ಆಗಸ್ಟ್ 15ಕ್ಕೆ ಭಾರತದಾಗ ಸೇರ್ಲಾರ್ದೇನೆ ಏನಾದ್ರು ತಪ್ಪು ಮಾಡಿದ್ರು. ಅವರಿಗೆ ಪಶ್ಚಾತ್ತಾಪ ಆಯಿತು. ಮುಂದೆ ಏನಾಯಿತು, ನಮ್ಮ ವೀರ ಸ್ವತಂತ್ರ ಯೋಧರು ಸ್ವಾಮಿ ರಮಾನಾಥ್ ತೀರ್ಥವ್ರ ನೇತೃತ್ವದಲ್ಲಿ ಒಂದು ಕಡೆ, ಆರ್ಯ ಸಮಾಜ ನೇತೃತ್ವದಲ್ಲಿ ಒಂದು ಕಡೆ, ಒಂದೇ ಮಾತ್ರ ಚಳವಳಿ ನೇತೃತ್ವದಲ್ಲಿ ಒಂದು ಕಡೆ, ಅನೇಕ ಸಾಮಾಜಿಕ ಸಂಘಟನೆಗಳು ನಮ್ಮ ಈ ಭಾಗದಲ್ಲಿ ಏನಲ್ಲ ಪ್ರಜಾಸತ್ತಾತ್ಮಕ ಭಾರತ ದೇಶದಲ್ಲಿ ಸೇರ್ತೀವಿ ಅಂತೇಳಿ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟ ಮಾಡೋ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಕೊಲೆ ಆಯಿತು, ಹಿಂಸೆ ಆಯಿತು, ಹೆಣ್ಮಕ್ಳ ಮೇಲೆ ರೇಪ್ ಆಯಿತು, ಜನರಿಗೆ ಸುಟ್ಟಾಕ್ದರು. ಗೋಟಾ ಎಂಬ ಗ್ರಾಮದಲ್ಲಿ ಒಂದೇ ದಿನದಾಗ 200 ಜನರು ಕೊಲೆ ಆಯಿತು. ಅಷ್ಟೇ ಅಲ್ಲ, ಬೀದರ್ ಅಷ್ಟೇ ಅಲ್ಲ, ಕೊಪ್ಪಳ ಅಷ್ಟೇ ಅಲ್ಲ, ಯಾದಗಿರಿ ಅಷ್ಟೇ ಅಲ್ಲ, ಗುಲ್ಬರ್ಗ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆ ಗ್ರಾಮಗಳಲ್ಲಿ ಜನರಿಗೇನಪ್ಪ ಅಂದ್ರೆ ಭಯಾನಕ ವಾತಾವರಣ ಇತ್ತು. ರಜಾಕಾರರು ಇಂಥ ಹಿಂಸೆ ಕೊಟ್ಟರ ಆ ಹಿಂಸೆ ಬಗ್ಗೆ, ಆ ಸತ್ಯ ಬಗ್ಗೆ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ರಜಾಕಾರರಿಗೆ ನಾವು ಧರ್ಮದ ಆಧಾರ ಮೇಲೆ ನೋಡಲ್ಲ. ರಜಾಕಾರರು ನೀಚರು, ಕುಕೃತ್ಯರು, ಅವರಪ್ಪ ಅಂದ್ರ ಮನುಷ್ಯ ವಿರೋಧಿಗಳು, ಮಾನವ ವಿರೋಧಿಗಳು. ಕಾಟೋ ಲೂಟೋ ಬಾಟೋ. ಅದಕ್ಕೆ ಈ ರೀತಿ ಏನದ ರಜಾಕಾರರು ನಮಗೆ ಹಿಂಸೆ ಕೊಟ್ಟಿದಂಥ ಕತೆ ನಮ್ಮ ಎದುರು ಇದೆ. ಯಾವ ಮುಸಲ್ಮಾನರು ಯಾವ ಹಿಂದೂಗಳು ಇದ್ರ ಬಗ್ಗೆ ಏನಪ್ಪ ಅಂದ್ರೆ ತಪ್ಪು ತಿಳ್ಕೊಂಬಲ್ಲ. ವಾಸ್ತವ ಇತಿಹಾಸ ಸರ್ಕಾರ ಏನದಲ್ಲ ನಮ್ಮ ಪಠ್ಯದಲ್ಲಿ ತಂದಿಲ್ಲ. 1724 ಮೀರ್ ಕಮರುದ್ದೀನ್ ಅಲಿ ಖಾನ್, ನಿಜಾಮ್ ಅಲಿ ಖಾನ್, ಅಕ್ಬರ್ ಅಲಿ ಖಾನ್, ಫರ್ಕುಂದ್ ಅಲಿ ಖಾನ್, ತನಾಯತ್ ಅಲಿ ಖಾನ್, ಮೈಬೂಲ್ ಅಲಿ ಖಾನ್, ಉಸ್ಮಾನ್ ಅಲಿ ಖಾನ್, 7 ರಾಜರ ಇತಿಹಾಸ ಇಲ್ಲ. ಮತ್ತು ನಮ್ಮ ಸ್ವತಂತ್ರ ಹೋರಾಟಗಾರ ಇತಿಹಾಸ ಇಲ್ಲ, ವಿಮೋಚನಾ ಹೋರಾಟಗಾರ ಇತಿಹಾಸ ಇಲ್ಲ. ಅದೇ ರೀತಿ ಹೈದರಾಬಾದ್ ಏನು ಪೊಲೀಸ್ ಕಾರ್ಯಾಚರಣೆ ಇತ್ತು, ಸರ್ದಾರ್ ಪಟೇಲ್ ಅವ್ರ ದಿಟ್ಟತನದಿಂದ ಸರ್ದಾರ್ ಪಟೇಲ್ ಅವರು ಏನಾರ ನೆಹರು ಮನವೊಲಿಕೆ ಮಾಡಿ ಆ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ದಾರ್ ಪಟೇಲ್ ಅವ್ರಿಗೆ ಸಲಹೆ ಕೊಡ್ತಾರ. ಏನಂದ್ರ ಇವೇನೋದಾಗ ಏನೋ ನಿಜಾಮ್ ಅವರು ಅರ್ಜಿ ಹಾಕಿದ್ದಾರ, ಪಿಟಿಷನ್ ಹಾಕಿದ್ದಾರ, ಅದಕ್ಕೆ ಮಿಲಿಟರಿ ಕಾರ್ಯಾಚರಣೆ ಮಾಡಬೇಡ್ರಿ, ಆಪರೇಷನ್ ಪೋಲೋ ಅಂತ ಮಾಡ್ರಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಸಲಹೆ ಮೇರೆಗೆ ಸರ್ದಾರ್ ಪಟೇಲ್ ಅವ್ರ ದಿಟ್ಟತನದಿಂದ, ಲೋಹ ಪುರುಷನ ದಿಟ್ಟತನದಿಂದ ಸರ್ದಾರ್ ಪಟೇಲ್ ಅವ್ರ ದಿಟ್ಟತನ ವಹಿಸ್ತಿದ್ದಿಲ್ಲ ಅಂದ್ರೆ ಇವತ್ತಿನ ದಿವಸ ನಮ್ಮ ಭಾಗ ಭಾರತ ದೇಶದಾಗ ಇರ್ತಿದ್ದಿಲ್ಲ, ನಾವು ಕರ್ನಾಟಕದಾಗ ಇರ್ತಿದ್ದಿಲ್ಲ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾ ಇದ್ದಿಲ್ಲ, ಧರಮ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾ ಇದ್ದಿಲ್ಲ, ಕಮರುಲ್ ಇಸ್ಲಾಂ ಮಂತ್ರಿ ಆಗ್ತಾ ಇದ್ದಿಲ್ಲ, ಈಗಿದ್ದವರು ಯಾರು ಮಂತ್ರಿ ಆಗ್ತಾ ಇದ್ದಿಲ್ಲ. ನಮ್ಮ AICC ಅಧ್ಯಕ್ಷರು ನಮ್ಮ ಭಾಗದಲ್ಲಿ ಹುಟ್ಟಿದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು AICC ಅಧ್ಯಕ್ಷರಾಗ್ತಾ ಇದ್ದಿಲ್ಲ. ಬಿಕಾಸ್ ಆಫ್ ಸರ್ದಾರ್ ಪಟೇಲ್ ಅವ್ರ ದಿಟ್ಟತನದಿಂದ ಭಾರತ ದೇಶದಲ್ಲಿ ಸೇರಿದ್ದೇವೆ ಅಂತ ತಿಳ್ಕೊಂಡು ಇವತ್ತೇನು ವಿಶಾಲ ಕರ್ನಾಟಕದಾಗ ಸೇರಿದ್ದೀವಿ. ಇವತ್ತಿನ ನೀವು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಈ ಸತ್ಯದ ಇತಿಹಾಸ ಜನರೆದುರು ಬರಬೇಕು, ಪಠ್ಯದಲ್ಲಿ ಬರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀನಿ. ಅದಕ್ಕೆ ಸತ್ಯಕ್ಕೆ ಏನದಲ್ಲ ರಾಜಕಾರಣ ಯಾರು ಮಾಡಬೇಡ. ಅವ್ರು BJP ಅವ್ರು ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳದವ್ರು ಇರಲಿ, ಯಾರೇ ಇರಲಿ, ಸತ್ಯನೇ, ಇತಿಹಾಸನೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರ, ಯಾರು ಇತಿಹಾಸ ಸರಿಯಾಗಿ ಓದಲ್ಲ ಅವರು ಸರಿಯಾಗಿ ಏನಪ್ಪ ಅಂದ್ರೆ ವಾಸ್ತವ ನೆಲೆಗಟ್ಟಿ ಮೇಲೆ ಇತಿಹಾಸ ನಿರ್ಮಾಣ ಮಾಡಲ್ಲ ಅಂತ ಹೇಳ್ಯಾರ. ನಿರ್ಮಾಣ ಮಾಡಲ್ಲ. ಲಕ್ಷ್ಮಣ ದಸ್ತಿ ಅವರು ಒಂದು ಅಂದಾಜಿನ ಪ್ರಕಾರ ಮಿನಿಮಮ್ 27,000 ಜನ ಕಗ್ಗೊಲೆ ಆದ್ರಂತೆ ರಜಾಕಾರರ ಕೈಯಲ್ಲಿ. 40,000 ತನಕ ಆ ಸಂಖ್ಯೆ ಅಂತಾರೆ. ನಿಮ್ಮ ಸಂಶೋಧನೆ ಅದನ್ನ ಹೇಳುತ್ತಾ ಒಂದು 40,000 ಜನ ಸತ್ತಿರ್ಬೋದಾ? ಯಾರಿಂದ ಸರ್? ನಿಜಾಮಲಿಂದನಾ? ರಜಾಕಾರರಿಂದ. ಹಲೋ, ರಜಾಕಾರ್ಲಿಂದನಾ? ಹಲೋ, ಹೌದೌದು, ರಜಾಕಾರರಿಂದ. ರಜಾಕಾರ್ಲಿಂದ ನಮ್ಮ ಹೈದರಾಬಾದ್ ರಾಜ್ಯದಲ್ಲಿ, ಕಲ್ಯಾಣ ಕರ್ನಾಟಕ, ಮರಾಠವಾಡ, ತೆಲಂಗಾಣದಲ್ಲಿ 27,000 ಅಲ್ಲ ಸರ್, ಲಕ್ಷಾಂತರ ಜನ ಸತ್ತಿದ್ದಾರೆ. ಅದು ಏನದಲ್ಲ, ಆ ಅಂಕಿ ಸಂಖ್ಯೆಗಳು ಕರೆಕ್ಟ್ ಆಗಿಲ್ಲ. ಮತ್ತೊಂದು ಏನಂದ್ರೆ ಭಾರತ ದೇಶ ಮಿಲಿಟರಿ ಬಂದಾಗ ಇಲ್ಲಿ ರಜಾಕಾರ ಏನದ ಪಾಕಿಸ್ತಾನಕ್ಕೆ ಓಡೋದ್ರು.
ಮಾಸೂಮ್ ಮುಸಲ್ಮಾನರು, ಯಥಾರ್ಥ ಮುಸಲ್ಮಾನರು, ಯಥಾರ್ಥ ಹಿಂದೂಗಳ ಮೇಲೆ ಏನಪ್ಪ ಅಂದ್ರೆ ಅಟ್ಯಾಕ್ ಆಯಿತು. ಆ ಸಂದರ್ಭದಲ್ಲಿ ಸುಂದರ್ಲಾಲ್ ಕಮಿಷನ್ ಕೂಡಿಸಿದ ಬಗ್ಗೆ ಈಗಾಗಲೇ ರೇಷ್ಮಿ ಸರ್ ಹೇಳಿದ್ದಾರಲ್ಲ, ಆ ಸುಂದರ್ಲಾಲ್ ಕಮಿಷನ್ ರಿಪೋರ್ಟ್ ಏನು ನೆಹರು ಕೂಡಿಸಿದ್ರು, ಆ ಸುಂದರ್ಲಾಲ್ ಕಮಿಷನ್ ರಿಪೋರ್ಟ್ ಪ್ರಕಾರ ಕೆಲವು ಸಂಖ್ಯೆ ಹೇಳ್ತಾ ಇದ್ದಾರೆ. ಬಟ್ ಸ್ಪಷ್ಟವಾದ ಚಿತ್ರಣ ಏನದಲ್ಲ ಯಾವುದು ಇನ್ನೂ ತನಕ ಬಯಲಿಗೆ ಬಂದಿಲ್ಲ. ಯಾಕಂದ್ರೆ ವಾಸ್ತವ ಇತಿಹಾಸ ನಮ್ಮ ಪಠ್ಯದಲ್ಲಿ ಬರಬೇಕು, ಕರ್ನಾಟಕ ಜನರಿಗೆ ಗೊತ್ತಾಗಬೇಕು, ಭಾರತ ಜನರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಹೈದರಾಬಾದ್ ರಾಜ್ಯ ಹಿಂಗಿತ್ತು, ಇಲ್ಲಿ 5 ಭಾಷಾ ಜನರು ಮಾತಾಡ್ತಾ ಇದ್ರು, ಮರಾಠಿ, ತೆಲುಗು, ಕನ್ನಡ, ಉರ್ದು, ಹಿಂದಿ. ಇಂಥ ಒಂದು ರಾಜ್ಯದಲ್ಲಿ ನಮ್ಮ 7 ರಾಜ್ಯರು, ಅದರಲ್ಲಿ ಏನಪ್ಪ ಅಂದ್ರೆ ಕೊನೆಯ 6ನೇ ರಾಜ್ಯ 7ನೇ ರಾಜ್ಯ MS ಮಿಲ್ ಅಂತ ಮೀಲ್ಗಳು ಮಾಡ್ಯಾರ, ರೋಡ್ ಮಾಡ್ಯಾರ, ಬ್ರಿಡ್ಜ್ ಮಾಡ್ಯಾರ, ಉಸ್ಮಾನಿಯಾ ವಿಶ್ವವಿದ್ಯಾಲಯ ಮಾಡ್ಯಾರ, ಭಾಳಷ್ಟು ಡೆವಲಪ್ಮೆಂಟ್ ಮಾಡ್ಯಾರ. ಹಿಂದೂ ಮುಸ್ಲಿಂ 2 ಕಣ್ಣು ಅಂತ ಅಂದಾರ, ಅದ್ರ ಬಗ್ಗೆ 2 ಮಾತಿಲ್ಲ. ಆದ್ರೆ ಲಾಸ್ಟಿಗೆ ನಮ್ಮ ಸ್ವತಂತ್ರ ಘೋಷಣೆ ಆಗುವ ಸಂದರ್ಭದಲ್ಲಿ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಖಾಸಿಂ ರಜ್ವಿ ಮಾರ್ಗದರ್ಶನ ಕೇಳಿಕೊಂಡು ಭಾಳ ದೊಡ್ಡ ತಪ್ಪು ಮಾಡಿದ್ರು. ಆ ತಪ್ಪು ಮಾಡಿದಕ್ಕೆ ಇವತ್ತಿನ ದಿವಸ ಏನದಲ್ಲ ಪಶ್ಚಾತ್ತಾಪ ಆಗ್ತಾ ಇದೆ. ಇದು ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ, ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಪಶ್ಚಾತ್ತಾಪ ಪಟ್ಟು 17ನೇ ಸೆಪ್ಟೆಂಬರ್ ಸಾಯಂಕಾಲ 4:30 ಗಂಟೆಗೆ ಆಕಾಶವಾಣಿ ಮುಖಾಂತರ ಮಾತಾಡ್ತಾರೆ, ನಾನು ಭಾರತ ದೇಶದಲ್ಲಿ ಸೇರ್ತಾ ಇದ್ದೀನಿ, ಇನ್ನು ಮುಂದೆ ತಿರಂಗ ಜೆಂಡಾ ನಮ್ಮದು, ಆಸಫ್ಜಾಯಿ ಜೆಂಡಾ ಕೆಳಗೆ ಇಳಿಸ್ತಾ ಇದ್ದೀನಿ ಅಂತ ಹೇಳಿ ಭಾರತ ದೇಶದಾಗ ಸೇರಿದ ನಂತರ ಮೊದಲನೇ ನಮ್ಮ ಹೈದರಾಬಾದ್ ರಾಜ್ಯದ ಗವರ್ನರ್ ಯಾರಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು. ಯಾಕಂದ್ರೆ ಇವತ್ತು ಪಠ್ಯದಲ್ಲಿ ಏನು ಓದ್ತಾ ಇದ್ದೀವಿ ಅಂದ್ರೆ ಮೊದಲನೇ ಗವರ್ನರ್ ಯಾರಂದ್ರೆ ಜಯಚಾಮರಾಜ ಒಡೆಯರು ಅಂತ ಓದ್ತೀವಿ. ನಮ್ಮ ಭಾಗಕ್ಕೆ ಇದ್ದಿಲ್ಲ ಜಯಚಾಮರಾಜ ಒಡೆಯರು, ನಮ್ಮ ಭಾಗದ್ದು ಹೈದರಾಬಾದ್ ರಾಜ್ಯದ ಮೊದಲನೇ ರಾಜ ಪ್ರಮುಖ ಮೊದಲನೇ ಗವರ್ನರ್ ಯಾರು ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್. ಯಾಕೆ ಮಾತಿಗೆ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕ ಧಕ್ಕಿ ತರಲಾರ್ದ ರಾಜ್ಯದ ಆಡಳಿತ ಮಾಡಿದ್ರು. ಅವ್ರಿಗೆ ಗವರ್ನರ್ ಮಾಡಿದ್ರು. ಪಂಡಿತ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು, ಸರ್ದಾರ್ ಪಟೇಲ್ ಅವರು ಅವ್ರಿಗೆ ಹೇಳಿದ್ರು, ನಿಮ್ಮ 7 ರಾಜ್ಯರ ಕೊಡುಗೆ ಬಹಳಷ್ಟು ಅಭಿವೃದ್ಧಿ ಮಾಡಿರಿ, ಗವರ್ನರ್ ಮಾಡ್ತೀವಿ ಅಂದಾಗ ಮೀರ್ ಉಸ್ಮಾನ್ ಅಲಿ ಖಾನ್ ಮುಂದೇನಾದ್ರು ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ನಮ್ಮ ಒಂದು ಹೈದರಾಬಾದ್ ರಾಜ್ಯದ ಗವರ್ನರ್ ಆದರು 1952ರಲ್ಲಿ. ಮುಂದೇನಾಯ್ತು, ಅವರಿಗೇನು ಟ್ರಾನ್ಸ್ಫರ್ ಮಾಡಿದ್ರು, ಅಂದ್ರೆ ಗವರ್ನರ್ಗೆ ವರ್ಗಾವಣೆ ಮಾಡಿದ್ರು. ಅವಾಗ ಉಸ್ಮಾನ್ ಅಲಿ ಖಾನ್ ಅಂದರು, ನಾನು ವರ್ಗಾವಣೆ ಆಗ್ಲಕ್ಕೆ ನಾನು ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಮೈ ಜೋಯ್ನ ಗೌರ್ಮೆಂಟ್ ಸರ್ವೆಂಟ್ ನೀವು ಮೈ ರಾಜ್ ಪ್ರಮುಖ, ಅದಕ್ಕೆ ಹೈದರಾಬಾದ್ ರಾಜ್ಯದ ನಾ ಗವರ್ನರ್ ಆಗಿ ಮುಂದುವರಿತೀನಿ, ಬೇರೆ ರಾಜ್ಯಕ್ಕೆ ಹೋಗಲ್ಲ ಅಂತೇಳಿ ಅವ್ರು ಉಳಿದ್ರು. ಮುಂದೆ 1967ಕ್ಕೆ ಅವ್ರ ದೇಹಾಂತ ಆಯಿತು. ನಾ ಹೇಳೋದ ಅರ್ಥ ಅಂದ್ರೆ ನಮ್ಮ ಒಂದು ಹೈದರಾಬಾದ್ ಆಡಳಿತ ಮಾಡಿದಂಥ ಏನು 7 ರಾಜ್ಯರಿದ್ರು, ಅವ್ರೇನದಲ್ಲ ದೇಶ್ಮುಖ್, ದೇಶಪಾಂಡೆ, ಕುಲಕರ್ಣಿ, ಗೌಡ್ರು, ನಾಡಗೌಡರು ಇವರಿಗೆ ಅಧಿಕಾರ ಕೊಟ್ಟು ಆಳ್ಯಾರವರು. ಮತ್ತು ರಾಜ್ಯದ ಅನೇಕ ಮಂತ್ರಿಗಳು ಸಹ ಹಿಂದೂಗಳಿಗೆ ಮಾಡ್ಯಾರ. ಆದ್ರೆ ನಾ ಹೇಳೋ ತಾತ್ಪರ್ಯ ಅಂದ್ರೆ ರಜಾಕಾರ್ ಮೀರ್ ಉಸ್ಮಾನ್ ಅಲಿ ಖಾನ್ ಏನಂದ್ರ ಇವಾಗ ಒಬ್ಬ ಕಪ್ಪು ಚುಕ್ಕೆ. ನಿಜಾಮುದ್ರು 225 ವರ್ಷದ ಆಡಳಿತದಲ್ಲಿ ಈ ಖಾಸಿಂ ರಜ್ವಿ ಏನಿದ್ದ ಇವೊಬ್ಬ ವಕೀಲಿದ್ದ, ಲಾತೂರ್ ವಕೀಲ. ಇವ ಏನದಲ್ಲ ಇಡೀ ರಾಜ್ಯನೇ ತನ್ನ ಕಂಟ್ರೋಲ್ದಾಗ ಇಟ್ಕೊಂಡು ಯಾರಿಗೆ ಪ್ರಧಾನಮಂತ್ರಿ ಮಾಡ್ತಿದ್ರು. ಒಂದು ಅಧ್ಯಾಯ ಇತಿಹಾಸ ಓದ್ದಂಗ ಆಯ್ತು, ನಿಮ್ಮ ಹತ್ರ ಮಾತಾಡ್ಸಿ ಒಂದು ಇತಿಹಾಸದ ಅಧ್ಯಾಯನೇ ಓದ್ದಂಗ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಣ ದಸ್ತಿ ಅವರೇ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ರವೀಂದ್ರ ರೇಷ್ಮೆ ಅವರ ನನ್ನ ಅಭಿಪ್ರಾಯದ ಬಗ್ಗೆ ನೀವೇನಂತೀರೋ ಗೊತ್ತಿಲ್ಲ, ಸರಿಯಾದ ಇತಿಹಾಸ ಒಂದು ಹೇಳಲಿಲ್ಲ ನಮ್ಮಲ್ಲಿ. ಇತಿಹಾಸ ಹಿಂಗೆ ನಡೆದಿತ್ತು ಅಂತ ಹೇಳಬೇಕು, ಡಿಸ್ಪ್ಯಾಷನೇಟ್ಲಿ ಹೇಳಬೇಕು, ಸೈಡ್ಗಳನ್ನು ತೆಗೆದುಕೊಳ್ಳದೆ ಹೇಳಬೇಕು. ಏನಾಯಿತು ಅಂದರೆ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಮಕಾಲೀನ ಆ ಮೊದಲ ತಲೆಮಾರಿನ ಸ್ವಾತಂತ್ರ್ಯೋತ್ತರ ಭಾರತ ಮೊದಲ ತಲೆಮಾರಿನ ರಾಜಕಾರಣಿಗಳು 2 ಮಹಾಯುದ್ಧಗಳ ಘೋರ ಹಿಂಸಾಚಾರವನ್ನು ಪ್ರತ್ಯಕ್ಷವಾಗಿ ಕಂಡಿದ್ರು ಅವ್ರ ಹೋರಾಟದ ದಿನಗಳಲ್ಲಿ. ರಾಷ್ಟ್ರ ವಿಭಜನೆ ಸಂದರ್ಭ ನಡೆದ ಹತ್ಯಾಕಾಂಡ, 2 ಕಡೆ ನಡೆದ ಹತ್ಯಾಕಾಂಡ, ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ರು. ಹಾಗಾಗಿ ಅವ್ರಿಗೆಲ್ಲೋ ಒಂದು ಅಂತರಾಳದಲ್ಲಿ ಹಳೆಗೆ ಅವನಿಗೆ ಕೆದಕ್ತಾ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು ಅಂತ ಕಾಣುತ್ತೆ. ಆದರೆ ಇವತ್ತಿನ ತಲೆಮಾರಿನವ್ರು ಈಗಾಗಲೇ ಭಾಳ ದೂರ ಬಂದುಬಿಟ್ಟಿದ್ದೀವಿ. 75 ವರ್ಷದ ನಂತರ ನಾವು ಹಿಂದೇಟು ಹಾಕಬಾರ್ದು, ಮೀನಮೇಷ ಮಾಡಬಾರ್ದು. ಇತಿಹಾಸದ ಕಟು ಸತ್ಯಗಳನ್ನು ವಿಮರ್ಶೆ ಮಾಡಲಿಕ್ಕೆ ಅಕಾಡೆಮಿಕ್ ಆಗಾದರೂ ಚರ್ಚೆ ಮಾಡ್ಬೋದಲ್ಲ, ಅದನ್ಯಾಕೆ ಬಚ್ಚಿಡಬೇಕು ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು, ಈ ರಜಾಕಾರರು ಕೇವಲ ರಾಷ್ಟ್ರೀಯತಾವಾದಿ ಹಿಂದೂಗಳನ್ನ ಕೊಂದಿದ್ದಷ್ಟೇ ಅಲ್ಲ, ಆ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ ಆಗಲೇ ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳು ಜಮೀನ್ದಾರಿ ಪದ್ಧತಿ ವಿರುದ್ಧ ಹೋರಾಟ ಮಾಡ್ತಿದ್ರು ಹೈದರಾಬಾದ್ ರಾಜ್ಯದಲ್ಲಿ, ಕಮ್ಯುನಿಸ್ಟನ್ನು ಕೂಡ ಕೊಂದು ಹಾಕ್ತಾ ಹೋದ್ರು. ಆಮೇಲೆ ಅಷ್ಟೇ ಅಲ್ಲ, 1946ರಲ್ಲಿ ಕಾಸಿಂ ರಜ್ವಿ ಹೇಳ್ದ ಅಂತ ಪ್ರದೇಶ್ ಕಾಂಗ್ರೆಸ್ ಸಮಿತಿಯನ್ನು ಬ್ಯಾನ್ ಮಾಡ್ತಾನೆ ನಿಜಾಮ್. ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡಿದಾಗ ಹೈದರಾಬಾದ್ನಲ್ಲಿದ್ದ ಕಾಂಗ್ರೆಸ್ ಲೀಡರ್ಗಳೆಲ್ಲ ಮುಂಬೈಗೆ, ವಿಜಯವಾಡ ಓಡೋಗ್ಬಿಡ್ತಾರೆ. ಅಖಿಲ ಭಾರತ ಅಧ್ಯಕ್ಷರಾಗಿರೋ ಖರ್ಗೆ ಅವ್ರಿಗೆ ಅದು ಗೊತ್ತಿಲ್ಲ ಆ ಇತಿಹಾಸ. ಕಾಂಗ್ರೆಸ್ ಪಕ್ಷವನ್ನು ಬ್ಯಾನ್ ಮಾಡಿದ್ದ ನಿಜಾಮ್ ಈ ಕಾಸಿಂ ರಜ್ವಿ ಮಾತು ಕೇಳ್ಕೊಂಡು ಆಪರೇಷನ್ ಪೋಲೋ ಎಲ್ಲ ಮುಗಿದ್ಮೇಲೆ ಅವರು ವಾಪಸ್ ಬಂದು 1950ರಲ್ಲಿ MK ವೆಲ್ಲೋಡಿ ಅಂತ ರಿಟೈರ್ಡ್ ICS ಆಫೀಸರ್ ಅವ್ರನ್ನ ಮೊದಲನೇ ಮುಖ್ಯಮಂತ್ರಿಯಾಗಿ ನೇಮಿಸ್ತಾರೆ ಹೈದರಾಬಾದ್ ರಾಜ್ಯಕ್ಕೆ. ಆಮೇಲೆ ಅಫ್ಕೋರ್ಸ್ ಈ ನಿಜಾಮರನ್ನೇ ಮೊದಲನೇ ರಾಜ ಪ್ರಮುಖ ಮಾಡ್ತಾರೆ. ಯಾವ ರೀತಿ ಜಯಚಾಮರಾಜ ಒಡೆಯರ್ ಮೊದಲನೇ ರಾಜ್ಯಪಾಲ ಅಂತ ಮಾಡಿದ್ರು. ಮೈಸೂರು ಮಹಾರಾಜರು ಕೂಡ 1.5 ತಿಂಗಳು ತೊಗೊಂಡ್ರು ಇಲ್ಲಿ ಜನಪ್ರತಿನಿಧಿಗಳ ಸರ್ಕಾರ ಕೊಡೋಕೆ. ಅದಕ್ಕೆ ಮೈಸೂರು ಚಲೋ ಸತ್ಯಾಗ್ರಹ ಅಂತ
2 ತಿಂಗಳ ನಂತರ ಮೈಸೂರಿಗೆ ಸ್ವಾತಂತ್ರ್ಯ ಬಂತು. ಅವು ಕೆ ಸಿ ರೆಡ್ಡಿ, ನಿಜಲಿಂಗಪ್ಪ, ಕೆ ಹನುಮಂತ ಇವರೆಲ್ಲ ಜೈಲ್ಗೆ ಹೋಗಿದ್ರು. ಮೈಸೂರು ಚಲೋ ಹೋರಾಟ ಮೈಸೂರು ಚಲೋ ಮಾಡಿ ಮೈಸೂರು ಮಹಾರಾಜರ ವಿರುದ್ಧ. ಅಂದ್ರೆ ಮೈಸೂರು ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನ ಮಾಡಿ 1947 ಅಕ್ಟೋಬರ್ 10ಕ್ಕೆ ಒಪ್ಕೊಳ್ತಾರೆ ಮಹಾರಾಜರು. ಆಯ್ತು, ಜನಪ್ರತಿನಿಧಿ ಸರ್ಕಾರ. ಕೊನೆ ಅಕ್ಟೋಬರ್ 24 ಕೆ ಸಿ ರೆಡ್ಡಿ ಅವರು ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಹಳೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಾರೆ. ಚುನಾಯಿತ ಸರ್ಕಾರ ಅಲ್ಲ, ಯಾಕಂದ್ರೆ ಸಂವಿಧಾನ ಇನ್ನೂ ಅಸ್ತಿತ್ವಕ್ಕೆ ಬರಲಿಲ್ಲ. ಮೋಹನ್ ವಿಶ್ವ ಅವರೇ, ಅಂದರೆ ನಿಮ್ಮ ಮೇಲೆ ಒಂದು ಸಂಶಯದ ದೃಷ್ಟಿ ಯಾಕೆ ಅವ್ರಿಗೆ ಇರುತ್ತೆ ಅಂದರೆ, ಎಲ್ಲಿ ಹಿಂದಿಂದೆಲ್ಲ ಹೇಳಿ ಈಗ ಒಂದು ದ್ವೇಷದ ವಾತಾವರಣ ನಿರ್ಮಾಣ ಮಾಡಿಬಿಡ್ತಿರೋ ಅಂತ ನಿಮ್ಮ ಮೇಲೆ, ನಿಮ್ಮ ಪಕ್ಷದ ಮೇಲೆ. ಅಜಿತ್, ಈಗ ನನ್ನ ಬಿಟ್ಬಿಡಿ, ನಾನೊಬ್ಬ ರಾಜಕೀಯ ಪಕ್ಷದ ವಕ್ತಾರ ಅಂತ ಅನ್ಕೊಂಡ್ರು. ಈಗ ಪ್ಯಾನಲಲ್ಲಿ ಕುತ್ಕೊಂಡಿದ್ರಲ್ಲ, ಟೋಟ್ಲಿ ಥರ್ಡ್ ಪಾರ್ಟಿ ಆ ಭಾಗದವರು ನೋಡಿ, ಅವ್ರಿಗೇನೆ ಇವರು ಕೊಟ್ಟಿರುವಂಥ ಇತಿಹಾಸ ಸರಿ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಆ ಭಾಗದವರು ಇವರೇ ಹೇಳಿಲ್ಲ ನೀವು ಅಂತ ಅವ್ರು ಹೇಳೋದು. ಅವರೇ ನಿಮ್ಮ ಇತಿಹಾಸ ನಿಮ್ಮ ಭಾಗದ ನೀವು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ರಜಾಕರು ಯಾವ ರೀತಿ ದಾಳಿ ಮಾಡಿರೋದನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾರ ಮೇಲೆ ದಾಳಿ ಮಾಡಿದ್ದು? ಮತ್ತದೇ ಖರ್ಗೆ ಅವ್ರ ಫ್ಯಾಮಿಲಿ ಮೇಲೆ. ಅದನ್ನೇ ಹೇಳಿ ಖರ್ಗೆ ಅವರೇ, ಅದನ್ನ ಮುಚ್ಚಿಟ್ಕೊಳ್ಳೋದ್ರಲ್ಲಿ ಏನಕ್ಕೆ ಆ ಮಟ್ಟದ ಓಲೈಕೆ ಬೇಕಾ ಇವತ್ತು? ತಿರ್ಗಾ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂದ್ರೆ, ಈ ರಜಾಕರ ಒಂದು ಕಂಟಿನ್ಯೂಡ್ ವರ್ಷನ್ ಇವತ್ತು AMM ಪಾರ್ಟಿ ಇದೆಯಲ್ಲ, ಅಸಾವುದ್ದೀನ್ ಓವೈಸಿ, ಇವತ್ತು ಅಸಾವುದ್ದೀನ್ ಓವೈಸಿ ಜೊತೆ ಕೈ ಜೋಡಿಸ್ತಾರ ಯಾರು? ಇದೇ ಕಾಂಗ್ರೆಸ್ನವ್ರು ತಾನೆ. ಎಲ್ಲ ವಿಚಾರದಲ್ಲೂ JPC-ನಲ್ಲೂ ಅಷ್ಟೇ, ಪಾರ್ಲಿಮೆಂಟಲ್ಲೂ ಅಷ್ಟೇ, ಸೆಷನಲ್ಲೂ ಅಷ್ಟೇ, ಜಮ್ಮು ಕಾಶ್ಮೀರಲ್ಲೂ ಅಷ್ಟೇ, ಇದೇ ರಜಾಕರ ವಂಶದ ಅದೇ ಪೊಲಿಟಿಕಲ್ ಪಾರ್ಟಿ ಕಂಟಿನ್ಯೂಡ್ ಆದಂತ ನೀವು ಓವೈಸಿ ಜೊತೆ ಕೈ ಜೋಡಿಸ್ತೀರಾ ಇವತ್ತು ಅಂತ ಹೇಳಿದ್ರೆ ಇದನ್ನ ಏನಂತ ಕರಿಬೇಕು? ನಿಮ್ಮ ಫ್ಯಾಮಿಲಿಯನ್ನ ಕೊಂದಂತವ್ರು ಏನ್ ಹೇಳ್ತಾರೆ ರಜಾಕಾರರ ದಾಳಿಗಳ ಬಗ್ಗೆ? ಮಾತಾಡೋದಿಲ್ಲ. ಅವ್ರು ಕಂಟಿನ್ಯೂಡ್ ವರ್ಷನ್ ಆಫ್ ರಜಾಕರ್ಸ್ ಅವ್ರದೇ ಕೈ ಜೋಡಿಸ್ತಾ ಇದಾರಲ್ಲ ಇವತ್ತು ಇದೇ ಕಾಂಗ್ರೆಸ್ನವರು. ಅದಕ್ಕೇನ್ ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಸ್ವತಃ ತಮ್ಮ ತಾಯಿ ತಂಗಿ ಮೇಲೆ ಅಟ್ಯಾಕ್ ಮಾಡಿದಂತ ರಜಾಕರ ಪಕ್ಷದ ನಾಯಕನ ಜೊತೆನೆ ಕೈ ಜೋಡಿಸ್ತಾ ಇದಾರೆ ಇವತ್ತು. ಅಷ್ಟು ಒಂದು ಈ ಮಟ್ಟದ ಓಲೈಕೆ ರಾಜಕಾರಣ ಮಾಡ್ಬೇಕಾ? ಐಡೆಂಟಿಫೈ ಮಾಡ್ಕೊತಾರ ಅವ್ರು. ಖಂಡಿತ ಈ ರಜಾಕಾರರ ಲೆಗಸಿ ಇದೆ ಅಲ್ಲ, ಹಿಂದೂ ದ್ವೇಷಿ, ಭಾರತ ದ್ವೇಷಿ ಲೆಗಸಿಯನ್ನ ಯಾಕೆ ಮುಂದುವರ್ಸ್ಕೊಂಡು ಬಂದಾರೆ? ಓವೈಸಿ ವಿದೇಶದಲ್ಲಿ ವ್ಯಾಸಂಗ ಪಡೆದು ಬರುತ್ತೆ, ಅತ್ಯಂತ ಸುಶಿಕ್ಷಿತ ರಾಜಕಾರಣಿ. ನಮ್ಮ ಸೆಕ್ಯುಲರ್ ಪಾರ್ಟಿಗಳ ನಾಯಕರಿಗಿಂತ ಆತನಿಗೆ ಹೆಚ್ಚು ವಿದ್ಯೆ ಬುದ್ಧಿ ಎಲ್ಲ ಇದೆ. ಆದರೂ ಆ ಹಳೆ ಕರಾಳ ಇತಿಹಾಸವನ್ನು, ಆ ಲೆಗಸಿಯನ್ನು ಯಾಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ? ಆಮೇಲೆ ಆತನ ಸೋಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಮ್ಮ ಸೆಕ್ಯುಲರ್ ಪಾರ್ಟಿಗಳಿಗೆ? ಒಂದು ಸಾರಿನೂ ತೆಲಂಗಾಣ ರಾಜ್ಯದಲ್ಲಿ ಅಥವಾ ಅವಿಭಜಿತ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಓವೈಸಿನ ಸೋಲ್ಸ್ಲಿಕ್ಕೆ ಆಗಲ್ಲ. ಹೈದರಾಬಾದ್, ಸಿಕಂದ್ರಾಬಾದ್ ಅದನ್ನ ಪರ್ಮನೆಂಟ್ ಸಾಮ್ರಾಜ್ಯ ಹಾಕೋಬಿಡುತ್ತೆ. ನಿಜಾಮ್ ಹೋದ್ರು ಕೂಡ ಓವೈಸಿ ಸಾಮ್ರಾಜ್ಯ. ರಜಾಕಾರರ ಪಳೆಯುಳಿಕೆ ಅಂತ ಇರುವ ಪಕ್ಷಕ್ಕೆ ಈಗಲೂ ಜನ ಓಟ್ ಹಾಕ್ತಾರೆ ಅಂದ್ರೆ ಅವರ ಮನಸ್ಥಿತಿ ರಜಾಕಾರ. ಕಳೆದ ವಾರ ಬಾಂಗ್ಲಾದೇಶದ ಘಟನಾವಳಿಗಳು, ಅಲ್ಲಿ ಗೃಹ ಸಚಿವರಾಗಿರೋರು ಚಾರ್ಜ್ ತಗೊಳ್ತಾರೆ. ಫಸ್ಟ್ ಥಿಂಗ್ ಅವ್ರು ಮಾಡಿದ್ದು ಮುಜೀಬುರ್ ರೆಹಮಾನ್ ಅವರು ಫೋಟೋ ತೆಗೆದುಹಾಕ್ಬಿಡ್ತಾರೆ. ಅವತ್ತು ಕೂಡ ಹಸೀನಾ ಇಲ್ಲಿ ಓಡ್ ಬಂದ ದಿವಸ ಮೊದಲು ಮಾಡಿದ ಕೆಲಸ ಮುಜೀಬುರ್ ರೆಹಮಾನ್ ಅವ್ರ ಪ್ರತಿಮೆನ ಉರುಳಿಸ್ಬಿಟ್ರು. ಅಂದ್ರೆ ನೋಡಿ, ಮತ್ತೆ ಇತಿಹಾಸ ಮರುಕಳಿಸ, ಮತ್ತೆ ಪೂರ್ವ ಪಾಕಿಸ್ತಾನದ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಇವತ್ತಿನ ಬಾಂಗ್ಲಾದೇಶದ ಬೆಳವಣಿಗೆಗಳನ್ನು ಗಮನಿಸಲ್ಲ. ಅದರಿಂದ ನಾವು ಅದಕ್ಕೆ ನೋಡಿ ನಿರಂತರ ಅಲ್ಲ, ಅದಕ್ಕೇನೆ ಅಮೆರಿಕ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲೇ ಹೇಳಿದ್ರು, ನಿರಂತರ ಎಚ್ಚರವೇ ಪ್ರಜಾಪ್ರಭುತ್ವಕ್ಕಾಗಿ ತರಬೇಕಾದ ಬೆಲೆ ಅಂತಂದ್ಬಿಟ್ಟು. ಇಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತಂದ್ಬಿಟ್ಟು. ಭಾರತ ಒಂದು ಅಖಂಡ ರಾಷ್ಟ್ರವಾಗಿ ಉಳಿಬೇಕಾದ್ರೆ ಇವೆಲ್ಲ ಇತಿಹಾಸದ ಕರಾಳ ಅಧ್ಯಾಯಗಳ ಬಗ್ಗೆ ನಾವು ನಿರಂತರ ಎಚ್ಚರ ವಹಿಸಬೇಕು. ಮೈ ಮರೆತು ಬಿಡಬಾರ್ದು. ವೋಟ್ ಬ್ಯಾಂಕ್ ರಾಜಕೀಯ ಮುಸಲ್ಮಾನರನ್ನು ಮನುಷ್ಯರ ಥರ ನೋಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅವ್ರಿಗೆ? ಮುಸಲ್ಮಾನ್ ಸಮುದಾಯಕ್ಕೆ ಸುಧಾರಣೆಗಳು ಬೇಕಾಗಿಲ್ವಾ? ನಮ್ಮ ಇದು ಹಿಂದೂ ಸಮುದಾಯದಲ್ಲಿ ಎಲ್ಲ ಹೆಣ್ಮಕ್ಳು, ಎಲ್ಲ ಜಾತಿ ಜನಾಂಗದವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ದೇಶ ವಿದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕ ಉಪರಾಷ್ಟ್ರಪತಿ ಆಗೋಷ್ಟರ ಮಟ್ಟಿಗೆ ಬೆಳೆದ್ಬಿಟ್ಟಿದ್ದಾರೆ. ಮುಸಲ್ಮಾನರು ಏನೂ ಆಗಬಾರ್ದು. ಮೊನ್ನೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಮಾತಾಡ್ತಾರೆ, ಹಿಜಾಬ್ ಖತರ್ನಾಕ್ ಕಲಿಯಾ ಅಂತೆಲ್ಲ ಮಾತಾಡ್ಬಿಟ್ರಲ್ಲ, ಅವ್ರಿಗೆ ಏನು ಅನಿಸ್ಬಿಟ್ಟಿದೆ? ತಮ್ಮ ಸಮಾಜದ ತಳ ಸಮುದಾಯಗಳು ಬೇಕಾದಷ್ಟು ನದಾಫು, ಪಿಂಜಾರು, ಇವ್ರು ಯಾರು ಮುಂದುವರಿಲೇಬಾರ್ದ? ತಮ್ಮಲ್ಲಿರೋ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಿ ಅಂತ ಕೇಳಲ್ಲ, ನಮ್ಮ ಮುಸ್ಲಿಮರಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತಾರೆ. ತಮ್ಮಲ್ಲಿರೋ ಅಸಮಾನತೆ, ಶೋಷಣೆ ಒಪ್ಪಲಿಕ್ಕೆ ತಯಾರಿಲ್ಲ ಇವತ್ತಿನ ಮುಸ್ಲಿಂ ನಾಯಕತ್ವ. ನಮ್ಮ ಸೆಕ್ಯುಲರ್ ಪಾರ್ಟಿ ನಾಯಕರಿಗೂ ಧೈರ್ಯನೇ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಹೇಳಕ್ಕೆ. ಮೋದಿ ಮಾತ್ರ ಹೇಳಿದ್ದು, ಈಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಟು ಸ್ಪೀಕ್ ಅಬೌಟ್ ಪಸ್ಮಂದಾ ಮುಸ್ಲಿಮ್ಸ್. 85% ಭಾರತೀಯ ಮುಸ್ಲಿಮರೆಲ್ಲ ಪಸ್ಮಂದಾಗಳು. ಸೊ ಇವರೆಲ್ಲ ರಜಾಕಾರ್ ಏನು ಮಾಡ್ತಾರೆ, ನಾವು ಹಿಂದೂ ಜಮೀನ್ದಾರನೆಲ್ಲ ಓಲೈಸ್ತಾ ಇದ್ರು. ಅವ್ರನ್ನ ಖುಷಿಯಾಗಿ ಇಟ್ಕೊಂಡ್ಬಿಟ್ಟು ತಮ್ಮ ಇನ್ನೊಂದು ಒಂದು ಮಾತು ಅವರು ಲಕ್ಷ್ಮಣ್ ಅವರು ಹೇಳಿದರು, ಉಳಿದಂತೆ ಅತ್ಯುತ್ತಮವಾದ ಆಡಳಿತವನ್ನು ಕೊಟ್ಟಿದ್ರು ಈ ನಿಜಾಮ್ ವಂಶದವರು. 18 ನಂಬಲಿಕ್ಕಾಗಲ್ಲ, 1846 ಉಸ್ಮಾನಿಯಾ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದರು. ಭಾರತದಲ್ಲಿ ಇನ್ನೂ ವಿಶ್ವವಿದ್ಯಾಲಯಗಳೇ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ಭಾರತದಲ್ಲಿ ಮೊದಲೇ 4 ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ತದನಂತರ ಹಂಗಿದಾವೆ ಸರ್ ಅಲ್ಲಿನ ರೆವಿನ್ಯೂ ಸಿಸ್ಟಮ್. ನಿಮ್ಮ ಭಾಗ ಅಂದರೆ ಯಾಕೆ ಹಂಗಿದಾವೆ? ಅಭಿವೃದ್ಧಿ ಮಾಡ್ತಿರಲಿಲ್ಲ. ಅಂದ್ರೆ ರಾಜ್ಯಭಾರ ಚೆನ್ನಾಗಿ ಅಲ್ಲಿ ಸರ್ಕಾರಿ ನೌಕರರಿಗೆ ಚೆನ್ನಾಗಿದೆ, ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ ನಮ್ಮ ಭಾಗದ ಜಮೀನ್ದಾರರಿಗೆಲ್ಲ ಜಾಗೀರ್ದಾರ್ ಅಂತ ಟೈಟಲ್ ಕೊಟ್ಬಿಟ್ಟಿದ್ದ. ಅವ್ರು ಸುರಕ್ಷಿತವಾಗಿರ್ತಾ ಇದ್ರು. ಅವರು ಮತ್ತು ವ್ಯಾಪಾರಿ ವರ್ಗದವ್ರನ್ನ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ರು. ಉಳಿದವ್ರನ್ನ ಬಿಟ್ಬಿಟ್ಟಿದ್ರು. ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರು ಮಾಡಿದ ಅಭಿವೃದ್ಧಿಗೆ ಎಲ್ಲ ಊರುಗಳು ಒಳ್ಳೊಳ್ಳೆ ಡಾಕ್ ಬಂಗ್ಲೋ,
ಒಳ್ಳೊಳ್ಳೆ ಆಸ್ಪತ್ರೆಗಳನ್ನೆಲ್ಲ ಕಟ್ಸ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಹಳೆ ಸ್ವಾತಂತ್ರ್ಯ ಬಿಲ್ಡಿಂಗ್ ಸಿಕ್ಕಿ 78 ವರ್ಷ ಆದ್ರೂ ಇನ್ನೂ ತನ catch up ಮಾಡಕ್ಕಾಗ್ತಿಲ್ಲ. ಈಗ ನೋಡಿ ಐವಾನ್ ಶಾಹಿ ಗೆಸ್ಟ್ ಹೌಸ್ ಗುಲ್ಬರ್ಗಾದ ಐಕಾನಿಕ್ ಬಿಲ್ಡಿಂಗ್ ಅಂದ್ರೆ ಐವಾನ್ ಶಾಹಿ ಗೆಸ್ಟ್ ಹೌಸ್. ಬರೀ ಯಾರು ಅಧಿಕಾರೂಢರಾಗಿತ್ತು ಅವ್ರಿಗೆ ಮಾತ್ರ ಅಲ್ಲಿ ಸುಖವಾಗಿರ್ತಾ ಇದ್ರು. ಉಳಿದಂತೆ ತಳ ಸಮುದಾಯ ಹಾಗೆ ಬಿಟ್ಬಿಟ್ಟಿದ್ರು. ಇದ್ರ ಖರ್ಗೆ ಅವ್ರ ಕುಟುಂಬ ಈ ದುರಂತ ಅನುಭವಿಸಬೇಕಾಗಿಲ್ಲ ಆ ಕಾಲದಲ್ಲಿ ಕೂಡ. ಅಲ್ಲ ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳನ್ನು ಕೊಂದಾಕಿದ್ರು ಅಂದ್ರೆ ಅವ್ರ ಮನಸ್ಥಿತಿ ಯಾವ ರೀತಿ ಇತ್ತು. ಅದಷ್ಟೇ ಅಲ್ಲ, ಶೋಯಬ್ ಅಲಿ ಖಾನ್ ಅಲ್ಲ, ಒಬ್ಬ ಪ್ರಗತಿಪರ ಪತ್ರಕರ್ತರನ್ನ ಆತ ಭಾರತಕ್ಕೆ ಸೇರಲಿ ಅಂತ ಒತ್ತಾಯ ಮಾಡಿದ್ರು, ಆತನ ಕೊಂದಾಕ್ಬಿಟ್ರು ರಜಾಕಾರರು. ದೇ ಸೆಂಟ್ ಎ ವಾರ್ನಿಂಗ್ ಬೆಲ್ ಟು ಅದರ್ ಮುಸ್ಲಿಮ್ಸ್. ಯಾರು ಭಾರತ ಪರ ಇರ್ತಾರೆ, ಯಾರು ಪ್ರಗತಿಪರರು ಬೇಕಾಗಿಲ್ಲ ಅಂತ ಕಾಣ್ತೀವಿ ಇವತ್ತು ಮುಸ್ಲಿಂ ಸಮುದಾಯ. ಡಿಜಿಟಲ್ ಯುಗದಲ್ಲಿ ಕೂಡ ಅವ್ರು ಇನ್ನೂ ಹಿಜಾಬು ಬುರ್ಖಾ ಅಂತ ಮಾತಾಡ್ಕೊಂಡು ಕೂತಿದ್ದಾರೆ ಇವ್ರಲ್ಲ. ಮೋದಿ ಅವ್ರು ಏನು ಹೇಳಿದ್ರು ಕಾಶ್ಮೀರಿ ಹುಡುಗರಿಗೆ, ನೀವು ಕಲ್ಲು ಮತ್ತು ಗನ್ ಬದಲು ಕುರಾನ್ ಮತ್ತು ಕಂಪ್ಯೂಟರ್ ಇಟ್ಕೊಳ್ಳಿ ಅಂತ. ಅದಾದ್ಮೇಲೆ ಬದಲಾವಣೆ ನೋಡಿದ್ವಿ ನಾವು 3 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಕಾಶ್ಮೀರ ಅಂತಂದ್ಬಿಟ್ಟು. ಬಟ್ ಹೈದರಾಬಾದ್ ಮುಸ್ಲಿಮ್ರು ಇನ್ನೂ ಹಾಗೇನೆ ಓವೈಸಿನೇ ಬೆಂಬಲಿಸ್ತಾ ಹೋಗ್ತಾರ. ಓವೈಸಿ ಮತ್ತು ಅವ್ರ ಕುಟುಂಬದವರೆಲ್ಲ ಮಾಡರ್ನ್ ಎಜುಕೇಶನ್ ಫಾರಿನ್ ಎಕ್ಸ್ಪೋಜರ್ ಎಲ್ಲ ಅಲ್ಲ, ಇವತ್ತು ಅಜಯ್ ಹೈದರಾಬಾದ್ ಮುಸ್ಲಿಮ್ ಮಾತಾಡೋದ್ರ ಬದಲು ನೀವು ಕೇಳಿದ್ರಲ್ಲ ಪ್ರಶ್ನೆ, ಯಾಕ ಭಾಗ ಹಿಂದುಳಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತಾನೆ ಇದೆ. ಎಷ್ಟು ಫಂಡ್ಸ್ ಹೋಗುತ್ತೆ ಪ್ರತಿ ಸರಿ ಅಲ್ಲಿಗೆ. ಆ ಭಾಗನ ರೆಪ್ರೆಸೆಂಟ್ ಮಾಡುವಂತ ಇವ್ರ ತಂದೆ ತಿರ್ಗಾ ಸ್ವತಃ ಇವ್ರ ಫ್ಯಾಮಿಲಿನೇ ಈ ರಜಾಕರ್ ಕೈಲಿ ಈ ತರ ಅನುಭವಿಸ್ಕೊಂಡಿರೋಂಥದ್ದು. ಇವ್ರ ಅಭಿವೃದ್ಧಿ ಮಾಡಕ್ಕಾಗಲ್ಲ ಇಷ್ಟು ವರ್ಷಗಳಿಂದ. ಅದ್ರ ಬಗ್ಗೆ ಮಾತಾಡಬೇಕು ಇವರು. ಇಡೀ ಚರ್ಚೆ ಮಾತಾಡೋದು ಬಿಟ್ಕೊಂಡು ಇಡೀ ಚರ್ಚೆ ಎಲ್ಲಿಂದ ಎಲ್ಲಿಗೋ ಹೋಯ್ತು. ನಮಗೆ ಮಂತ್ರಿ ಅಂತ 8:30 ನ್ಯೂಸ್ ಅವರ್ನಲ್ಲಿ ಇದಕ್ಕೊಂದು ಪರ್ಸ್ಪೆಕ್ಟಿವ್ ಕೊಡಕ್ಕಾಗತ್ತೆ. 8:30 ನ್ಯೂಸ್ ಅವರ್ನಲ್ಲಿ ಇದಕ್ಕೊಂದು ಪರ್ಸ್ಪೆಕ್ಟಿವ್ ಕೊಡಕ್ಕಾಗತ್ತೆ. ಒಂದೇ ಒಂದು ಲಾಸ್ಟ್ ವರ್ಡ್ ಅಜಿತ್. ಎಂಥ ವಿಪರ್ಯಾಸ ಅಂದ್ರೆ ಕರ್ನಾಟಕದ ಕೋಟ್ಯಾಧಿಪತಿ ಅತ್ಯಂತ ಶ್ರೀಮಂತ ರಾಜಕಾರಣಿಗಳು ಹೈದರಾಬಾದ್ ಕರ್ನಾಟಕದವರೇ. ದಟ್ಟ ದರಿದ್ರ ಜನ ಇವತ್ತು ಕಟ್ಟಡ ಕಾರ್ಮಿಕರಾಗಿದ್ದಾರಲ್ಲ ಅವರೆಲ್ಲ ಹೈದರಾಬಾದ್ ಅಲ್ಲ. ಇವತ್ತು ವಕ್ಫ್ ಹೆಸರಿನಲ್ಲಿ ಮುಸಲ್ಮಾನರ ವಿಚಾರದಲ್ಲಿ ಅವರ ಆಸ್ತಿನ ಅತಿ ಹೆಚ್ಚು ಕಬಳಿಸಿರುವಂತ ಅನ್ವರ್ ಮಾನಿಪಾಡಿ ವರದಿನಲ್ಲಿ ಹೆಸರಿರೋದು ಯಾರ್ದು? ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದೇನೆ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.